ವೀಕ್ಷಕರೇ, ಜ್ಯೋತಿಷ್ಯ ಹೀಗೂ ಉಂಟೆ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಕಮಲಾಕ್ಷಿ. ಈ ಕಾರ್ಯಕ್ರಮದಲ್ಲಿ ನೀವು ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಳ್ಳೋದ್ರ ಜೊತೆಗೆ ನಿಮ್ಮ ರಾಶಿ ಭವಿಷ್ಯ ಯಾವ ರೀತಿಯಾದಂತಹ ಫಲಗಳನ್ನ ನೀಡುತ್ತೆ ಅನ್ನೋದ್ರ ಕೂಡ ನೀವು ತಿಳ್ಕೊಳ್ಬಹುದು. ಇನ್ನು ಯಾವುದೇ ರೀತಿಯಾದಂತಹ ಸಮಸ್ಯೆ ಇದ್ರೂ ಕೂಡ ನೀವು ನಮ್ಮ ಕಾರ್ಯಕ್ರಮಕ್ಕೆ ಕಾಲ್ ಮಾಡೋದ್ರ ಮೂಲಕ ನೀವು ನಿಮ್ಮ ಸಮಸ್ಯೆಗೆ ಪರಿಹಾರವನ್ನ ಕಂಡುಕೊಳ್ಬಹುದು. ಸೊ ಇವತ್ತು ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಸಂಖ್ಯಾಶಾಸ್ತ್ರ ಬ್ರಹ್ಮ ಆದಂತ ಆರ್ಯವರ್ಧನ್ ಅವರಿದ್ದಾರೆ. ಬನ್ನಿ ಅವರನ್ನ ಸ್ವಾಗತಿಸೋಣ. ಜೊತೆಗೆ ಸಮಸ್ಯೆಗಳಿಗೆ ಪರಿಹಾರ ಯಾವ ರೀತಿ ನೀಡ್ತಾರೆ ಅಂತ ಹೇಳಿ ಕೇಳ್ಕೊಳ್ಳೋಣ. ಆರ್ಯವರ್ಧನ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಓಂ ಬ್ರಹ್ಮ ದೇವಾಯ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯಿತ ಬೈತಾಂ ಕಲ್ಪವೃಕ್ಷ ನಮತಾಂ ಕಾಮಧೇನ ಶ್ರೀಮನ್ನಾರಾಯಣ ಮಹಾಲಕ್ಷ್ಮೀ ದೇ ನಮಸ್ತೆ. ಅರಿವಿಗೆ ಶರಣದೆ, ಗುರುಗೂ ಶರಣದೆ, ವಾಗ್ದೇವಿ ಸರಸ್ವತಿಗೂ ಶರಣ, ಸಮಸ್ತ ಅಭಿಮಾನಿ ಕೂಡ ಶರಣದೆ. ನಂಬರ್ ಅಂದ್ರೆ ನಾನು ಅಂದ್ರೆ ನಂಬರ್. ಹೇಳ್ತೀನಿ ಅಂತ ಆಗುತ್ತೆ ಅಂತ ಹೇಳ್ತೀನಿ. ಅಭಿಮಾನಿ ದೇವರಿಗೆ ಗೊತ್ತು. ನಾನು ಯಾವಾಗಲೂ ಹೇಳ್ತೀನಿ, ನಮ್ದೇ ಅವ ನಂಬರ್ದೇ ಅವ ಅಂತ. ಖಂಡಿತ ಕೂಡ ಇವತ್ತು 7ನೇ ತಾರೀಕು ಬಗ್ಗೆ ಬಹಳ ಮಾತಾಡಲೇಬೇಕಾಗುತ್ತೆ. ಯಾಕಂದ್ರೆ 7 ಸಖತ್ ಪವರ್ಫುಲ್ ಅಂತ ನಂಬರು. ನಂಗೆ ಟೈಮ್ ಸಾಕಾಗಲ್ಲ, ಆದರೂ ಕೂಡ ನಾನು ಹೇಳ್ತೀನಿ, ದಯವಿಟ್ಟೆಲ್ಲ ಬರ್ಕೊಳ್ಳಿ, ಇಲ್ಲ ರೆಕಾರ್ಡ್ ಮಾಡ್ಕೊಳ್ಳಿ. ಖಂಡಿತ ಕೂಡ 7 and 2 ಕಾಂಬಿನೇಷನ್ ನ್ಯೂಮರಾಜ್. 7 and 2 ಕಾಂಬಿನೇಷನ್ ನ್ಯೂಮರಾಜಲ್ಲಿ ಏನಾಗುತ್ತಪ್ಪ ಅಂದ್ರೆ ವೈಬ್ರೇಷನ್. 7 and 2 ಅಲ್ಲಿ ಹೆಣ್ಮಕ್ಳು ಹುಟ್ಟಬಾರ್ದು. ಹೆಣ್ಮಕ್ಳು ಹುಟ್ಟರೆ ತುಂಬಾ ಪರ್ಸನಲ್ ಪ್ರಾಬ್ಲಮ್ ತುಂಬಾ ದಪ್ಪ ಆಗುತ್ತೆ. ಅದರಲ್ಲೂ ಕೂಡ ಹೆಣ್ಮಕ್ಳು ಈ ಒಂದು ಸೊಂಟದ ತಳಗಡೆ ತುಂಬಾ ಅವ್ರ ಜೀವನದಲ್ಲಿ ತುಂಬಾ ದಪ್ಪ ಆದರೆ ಖಂಡಿತ ಕೂಡ ಅವ್ರಿಗೆ ಕಷ್ಟಗಳು ವಿಪರೀತ ಜಾಸ್ತಿ ಆಗ್ತಾ ಹೋಗುತ್ತೆ. ಎಷ್ಟು ನೀವು ದಪ್ಪ ಆಗ್ತಾ ಹೋಗ್ತಿರೋ ನಿಮಗೆ ತುಂಬಾ ಕಷ್ಟ ಆಗುತ್ತೆ. ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ. ಒಂದು 30-32 ವರ್ಷ, ಒಂದು 27-35 ಒಳಗಡೆ ಇರೋಂಥ ಏಜ್ ಅವರು ಚೆಕ್ ಮಾಡ್ಕೊಳ್ಳಿ. ಖಂಡಿತ ಕೂಡ 7 ಯಾವುದೇ ಇಸ್ಪಿಲ್ ಹುಟ್ಟಿರ್ಬೋದು, ಯಾವುದೇ ಮಂತಲ್ಲಿ ಹುಟ್ಟಿರ್ಬೋದು, 7ನೇ ತಾರೀಕಲ್ಲಿ ಹುಟ್ಟಿ ನಿಮ್ದೆಲ್ಲ ಡೇಟು, ತಿಂಗಳು, ವರ್ಷವನ್ನು ಕೌಂಟ್ ಮಾಡಿದಾಗ 2 ಬಂದರೆ ಅದು ಭಯಂಕರ ಡೇಂಜರ್ ನಂಬರ್ ಅಂತ ಹೇಳುತ್ತೆ ಹೆಣ್ಮಕ್ಳಿಗೆ ಮಾತ್ರ. ಅದೇ ಗಂಡು ಮಕ್ಕಳಿಗೆ ಸಖತ್ ರಾಜಯೋಗವನ್ನು ತಂದುಕೊಡುತ್ತೆ. 7 and 2 ಕಾಂಬಿನೇಷನ್ ಗಂಡು ಮಕ್ಕಳಿಗೆ ಸಖತ್ ರಾಜಯೋಗವನ್ನು ತಂದುಕೊಡುತ್ತೆ. ನೀವು ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ. ಯಾಕಂದ್ರೆ 10 ವರ್ಷದಿಂದ ನಾನು ಹೇಳ್ತಾ ಇದ್ದೀನಲ್ಲ, ಆಡು ಮುಡ್ತಾರೆ ಸೊಪ್ಪಿಲ್ಲ, ಆರ್ಯವರ್ಧನ್ ನೋಡಿದ್ರೆ ಚಾನಲ್ ಇಲ್ಲ ಥರದ ಎಲ್ಲ ನಂಬರ್ ನಾವು ನೋಡ್ಬಿಟ್ಟಿದ್ದೀವಿ, ಎಲ್ಲ ಜನನ ನಾವು ನೋಡಿದ್ವಿ. ಅದಕ್ಕೋಸ್ಕರ ಈ ಮಾತನ್ನ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಎನಿ ಟೈಮ್ 24 hours ಅಸ್ಟ್ರಾಲಜಿ ನ್ಯೂಮರಾಲಜಿ ಮೇಲೆ ಶ್ರೀಕೃಷ್ಣ ಪರಮಾತ್ಮ ಮಲದಂಗೆ ಮಲಗಿರ್ತೀನಿ. ನನಗಿರೋ ನಂಬಿಕೆ ಅದು. ಯಾಕಂದ್ರೆ ನೋಡಿ, ನನಗೆ ಗೊತ್ತಿರೋದು ಯಮನು ಕೂಡ ನನ್ನನ್ನು ಬಂದು ಗೊತ್ತಾಗಲ್ಲ. ನನಗೆ ಗೊತ್ತಾದ್ಮೇಲೆ ಅವ್ನು ಮುಟ್ಬೇಕು. ಆ ಥರದ್ದು ನನಗೆ ಯಾಕಂದ್ರೆ ಜ್ಯೋತಿಷ ಬಿಟ್ಟ ಪ್ರಪಂಚ ಗೊತ್ತಿಲ್ಲ. ಯಾಕಂದ್ರೆ ಮುಂದಾಗೋದು ಎಲ್ಲವೂ ಗೊತ್ತು ನನಗೆ. ಯಾಕಂದ್ರೆ ನನ್ನ ಶಕ್ತಿ ಅದು. ಯಾಕಂದ್ರೆ ನಾನು ಇವತ್ತವರೆಗೆ ಹೇಳಿದ್ದೀನಿ. ಇದರಿಂದಲೇ ನನ್ನ ಆಡಿಯನ್ಸ್, ನನ್ನ ಅಭಿಮಾನಿಗಳು ಇವತ್ತು ಕೂಡ ಎಲ್ಲರೂ ಕೂಡ ಕೂಗಾಕೋದು. ಯಾಕಂದ್ರೆ ಆರ್ಯವರ್ಧನ್ ಹೇಳಿದ್ ನಡೀತೀತೆ ಅಂತ. ಯಾಕಂದ್ರೆ ಅಷ್ಟು ನಿಖರವಾಗಿ ಹೇಳ್ತೀನಿ. ಯಾಕಂದ್ರೆ ನಾನು ಇದು ಯಾವುದೇ ದುಡ್ಡಿನ ಆ ಆಸೆಯಿಂದ ನಾನು ಜ್ಯೋತಿಷ ಕಲ್ತಿದ್ದಲ್ಲ. ಯಾಕಂದ್ರೆ ನನಗೂ ಜ್ಯೋತಿಷಕ್ಕೂ ಸಂಬಂಧ ಇರೋದಂಥ ಜಾತಿಯಲ್ಲಿ ಹುಟ್ಟಿದ್ದೆ. ಅದು ಜ್ಯೋತಿಷ ನನಗೆ ಒಲ್ದು ಬಂತು. ನಾನು ಅದನ್ನ ಚಾಲೆಂಜ್ಗೆ ತಗೊಂಡೆ. ಯಾಕಂದ್ರೆ ಗೊತ್ತು ನನಗೆ ಇದನ್ನ ಕಲ್ತಷ್ಟು ನನಗೆ ಎಕ್ಕಿಳಿತಿತೆ ಆದ್ರೂ ಕೂಡ ಅಸ್ಟ್ರಾಲಜಿ ನ್ಯೂಮರಾಜನ್ನ 24 hours ಇನ್ನೂ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಇನ್ನೂ ಪ್ರಾಕ್ಟೀಸ್ ಮಾಡ್ತಾನೆ. ಇನ್ನೂ ಮಗು ಅದು ಖಂಡಿತ ಕೂಡ. ಆದರೆ ಬೇರೆಯವ್ರು ಇನ್ನೂ ನನಗೆ ಮಗುವಾಗಿರೋಂಥ ಅನಿಸಿಲ್ಲ. ಯಾಕಂದ್ರೆ ಈ ಸಬ್ಜೆಕ್ಟಲ್ಲಿ ಆ ಸಬ್ಜೆಕ್ಟ್ ಬಗ್ಗೆ ಬಹಳ ಮಾತಾಡ್ತೀನಿ. ಕುಂಭರಾಶಿ ಬಗ್ಗೆ ಹೇಳ್ತಾ ಇದೆ. ಕುಂಭರಾಶಿಯವ್ರ ಕೊಟ್ಟಾಯಿಸ್ಬಾಗೋದ್ರ ಬಗ್ಗೆ ಹೇಳ್ಕೊಡ್ತೀನಿ. ಅದು ಕೊಟ್ಟಾಯಿಸೋ ತೊಂದರೆ ಬರೋದು ನನಗೆ ಗೊತ್ತಿಲ್ಲ. ಈ 7 and 2 ಕಾಂಬಿನೇಷನ್ ಏನಪ್ಪ ಇದು ವೈಬ್ರೇಷನ್. 7 ಸಖತ್ ಬ್ರಿಲಿಯಂಟ್ ನಂಬರ್. 7 ಅಲ್ಲಿ ಗಂಡು ಮಕ್ಳು ಹುಡ್ತಾರೆ ಹೇಗಿರ್ತಾರೆ ಅಂತ ಹೇಳ್ತೀನಿ. ಹೆಣ್ಮಕ್ಳನ್ನ ಸ್ವಲ್ಪ ತೊಂದರೆ ಸಿಗಾಕಿರ್ತಾರೆ ಅಂತ ಹೇಳಿದೆ. ಖಂಡಿತ ಕೂಡ ಗಂಡು ಮಕ್ಳಿಗೆ ತೊಂದರೆ ಸಿಗಾಕಿರ್ತಾರೆ, ಅದು ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಗಂಡು ಮಕ್ಳು ಚೆನ್ನಾಗಿರ್ತಾರೆ, ಹೆಣ್ಮಕ್ಳು ಚೆನ್ನಾಗಿಲ್ಲ ಅನ್ನೋ ಥರ ಫೀಲಿಂಗ್ ಆಗಬಾರ್ದು. ಯಾಕಂದ್ರೆ 7 and 2 ಕಾಂಬಿನೇಷನ್ ಅಲ್ಲಿ ಹುಟ್ಟಿದಂಥವ್ರು ಗಂಡು ಮಕ್ಳು ಗೌರ್ಮೆಂಟ್ ಕೆಲಸ ಸಿಕ್ಕಿದ್ರೆ ಅವ್ರ ಜೀವನ ಬಚಾವಾಗುತ್ತೆ. ಆದರೆ ಖಂಡಿತ ಕೂಡ ಸಿನಿಮಾ ನಟರುಗಳಾದ್ರೆ ಅವರ ಜೀವನ ಅದ್ರಲ್ಲಿ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗ್ತಾರೆ. ಸಿನಿಮಾ ತುಂಬಾ ಚೆನ್ನಾಗುತ್ತೆ. ಇಲ್ಲ ಒಬ್ಬ ಕ್ರಿಕೆಟ್ ಪ್ಲೇಯರ್ ಆದ್ರೆ ತುಂಬಾ ಸಖತ್ತಾಗಿರ್ತಾರೆ. ಆದರೆ 7 and 2 ಹತ್ಲೆಗೂ ಇಲ್ಲ ಇತ್ಲೆಗೂ ಇಲ್ಲ ಓದ್ಬಿಟ್ಟು ಎಡಬಿಡಂಗೆ ಆಗ್ಬಿಟ್ರೆ ಅವ್ರ ಊರ್ನೆಲ್ಲ ಹಾಳು ಮಾಡೋಗ್ಬಿಡ್ತಾರೆ. ಯಾಕಂದ್ರೆ ಈ ಡೇಟ್ ಅವ್ರಿಗೆ ಸಖತ್ ಚಾಡಿಗಳ ಬುದ್ಧಿಗಳಿರ್ತವೆ, ದುರಹಂಕಾರ ಇರುತ್ತೆ, ಆಮೇಲೆ ನಾನು ಅನ್ನೋದು ಇರುತ್ತೆ, ಆಮೇಲೆ ಹಸಿವೆ. ಒಬ್ಬ ಮನುಷ್ಯ ಬದುಕ್ಬಿಟ್ರೆ ಸಹಿಸಕ್ಕಾಗಲ್ಲ. ಅಹಂಕಾರ, ದುರಹಂಕಾರ, ಬೆಚ್ಚಿಗೆ ಊಟ ಮಾಡಬೇಕು, ಬೆಚ್ಚಿಗೆ ಮಾತಾಡಬೇಕು. ಇಂಥ ಗುಣಗಳಲ್ಲಿ ಇಂಥ ಡೇಟಲ್ಲಿ ಇರ್ತವೆ. ಆದರೆ ಅವನ ಜೀವನದಲ್ಲಿ ಸಕ್ಸಸ್ ಅನ್ನೋದು ಬಂದರೆ, ಗೌರ್ಮೆಂಟ್ ಆಫೀಸರಿಗೆ ಮಾತ್ರ ಬಂದರೆ ಈ ದುರಹಂಕಾರ ಆಚೆ ಹೋಗುತ್ತೆ. ಸಿನಿಮಾ ನಟರು ಕೂಡ ಎಲ್ಲೋ ಒಳಗಡೆ ಅಹಂಕಾರ ಆದರೆ ತೋರಿಸ್ಕೊಳಕ್ಕಲ್ಲ. ಇತ್ಲಾಗಿ 2nd PUC ಡಿಗ್ರಿ ಇವೆಲ್ಲ ಮಾಡ್ಕೊಂಡು ಈ ಒಂಥರ ಬಿಲ್ಡಪ್ ಕೊಟ್ಕೊಂಡು ಈ ಡೇಟರ್ಗೆ ಜ್ಞಾನ ಜಾಸ್ತಿ ಇರುತ್ತೆ. ಹುಡ್ತವ್ರಿಗೆ ತುಂಬಾ ಜ್ಞಾನ ಇರುತ್ತೆ. ಅಂದ್ರೆ ಎಲ್ಲವನ್ನೂ ತಿಳ್ಕೊತಾ ಇರ್ತಾರೆ. ತಿಳ್ಕೊಂಡು ಮಟ್ಟಕ್ಕೆ ಎಲ್ಲವೂ ಕ್ಲಿಯರ್ ಆಗಿರಕ್ಕಲ್ಲ. ಆದ್ರೆ ಎಲ್ಲಾ ಕಡೆ ಹೆಂಗೆ ಅಂದ್ರೆ ಇನ್ನೊಬ್ಬನಿಗೆ ಚಾಡಿ ಹಾಕೋದು, ಇನ್ನೊಬ್ಬನ ತುಣಿಯೋದು ಗೊತ್ತೇ ಆಗಲ್ಲ. ಆ ಮಟ್ಟಕ್ಕೆ ತುಣಿತಾರೆ. ಚೆನ್ನಾಗಿ ತಿಳ್ಕೊಳ್ಳಿ. ಸುಮ್ಮನೆ ಒಂದು 25 ಜನ ಚೆಕ್ ಮಾಡ್ಕೊಳ್ರಿ ನಿಮ್ಮ ಏರಿಯಾದಲ್ಲಿ. ಖಂಡಿತ ಕೂಡ ಇವಾಗ ನೋಡಿ, ಬೆಂಗಳೂರು ಅಂದಮೇಲೆ ನಿಮ್ಗೆ ಗೊತ್ತಾಗುತ್ತೆ. ನಾನು ಯಾಕೆ ಮಾತನಾಡ್ತಿದ್ರೆ, ಅದೇ ಸದಾಶಿವನಕ್ಕೆ ಹೋದ್ರೆ ನೆಮ್ಮದಿ, ಸದಾಶಿವನದಲ್ಲಿದೆ. ಅದೇ ಹೋಗ್ಲಿಪುರಕ್ಕೆ ಹೋದ್ರೆ ಹೆಣ್ಮಕ್ಳಿಗೆ ಪುಕ್ಕ ಅನ್ನತ್ತೆ. ಯಾಕಂದ್ರೆ ಎಲ್ಲಿ ಚೈನ್ ಕದ್ದು ಬಿಡ್ತಾರೋ, ಯಾವನ್ನ ಲೈನ್ ಹೊಡ್ಬಿಡ್ತಾನೋ ಅನ್ನೋ ತರ ಆಗುತ್ತೆ. ಅದೇ ಜೈನರ್ಗೆ ಹೋಗ್ಬಿಟ್ರೆ ಏನೋ ಖುಷಿ. ಅದೇ ನಾಗರಬಾಯಿಗೆ ಒಂದು ಸ್ವಲ್ಪ ಲೇಟ್ ಆಗ್ಬಿಟ್ಟಿಲ್ಲ. ಆ ಕಡೆ ಡೌನಿಗೆ ಹೋದಾಗ ಅವಾಗ ಎಲ್ಲ ಭಯ ಇತ್ತು. ಇವಾಗೇನೋ ಓಕೆ ನಾಗರಬಾಯಿಲ್ಲ. ಅವಾಗೆಲ್ಲ ತುಂಬಾ ಮರ್ಡರ್ಗಳನ್ನ ತೋರ್ಸೋರು. ಆ ಥರ ಏರಿಯಾದಲ್ಲೇ ಭಯ ಬರುತ್ತೆ, ಏರಿಯಾಗೆ ಹೋದ್ರೇನೆ. ಆದರೆ
ವ್ಯಕ್ತಿ ಡೇಟ್ ಆಫ್ ಬರ್ತಲ್ಲ ಭಯ ಇರುತ್ತೆ, ಪ್ರೀತಿ ಇರುತ್ತೆ. ಇದೇ ಜ್ಯೋತಿಷ, ಇದು ಯಾರಿಗೂ ಗೊತ್ತಿಲ್ಲ. ಆದರೆ ಇದನ್ನ ತಿಳ್ಕೋಬೇಕು. ಈ 7ನೇ ತಾರೀಕು ದಯವಿಟ್ಟು ಹೇಳ್ತಿದ್ದೀನಿ, ಆದಷ್ಟು ನಾನು ಹೆಣ್ಮಕ್ಳು ಹೇಳ್ತೀನಿ, ಈ ಡೇಟ್ ಅವ್ರನ್ನ ನಾರ್ಮಲ್ ಗೌರ್ಮೆಂಟ್ ಕೆಲಸದವ್ರನ್ನ ಬಿಟ್ರೆ ಜನರಲ್ ಯಾರನ್ನ ಮದುವೆ ಮಾಡ್ಕೋಬೇಡಿ ಅಂತ ಹೇಳ್ತೀನಿ. ಯಾಕಂದ್ರೆ ಈ ಡೇಟಲ್ಲಿ ಅಷ್ಟು ತೊಂದರೆಗಳು ಇರ್ತವೆ. ಆದರೆ ಒಂದು ಸಕ್ಸಸ್ ಅನ್ನ ಇದ್ದವನಿಗೆ ಓಕೆ, ಏನೇ ಇದ್ರು ಕೂಡ ಹೆಂಡತಿ ಮಕ್ಕಳನ್ನ ಸಾಕ್ತಾನಂತ, ಏನು ಇಲ್ದಿದ್ದನು ಭಾಳ ಹಿಂಸೆ ಕೊಡ್ತಾನೆ, ಚುಚ್ಚು ಮಾತುಗಳನ್ನ ಜಾಸ್ತಿ ಆಡ್ತಾರೆ. ನಿಮಗೆ ಗೊತ್ತಿಲ್ಲ ರೀ, ತಾಯಂದಿರು ಕಟ್ಕೆಂದಿರೋರಿಗೆ ಮಾತ್ರ ಗೊತ್ತಿರುತ್ತೆ ಇವನ ಜೊತೆ ಎಣಗೋದು ಹೆಂಗೆ ಅಂದರೆ ಯಮನ್ನ ಕಟ್ಕೊಂಡು ಜೊತೆಲಿ ಎಣಗಬೇಕು, ಹಿಂಗೆ ಇರುತ್ತೆ. ನಾನು ಹೇಳ್ತಾ ಇದ್ದೀನಿ ಅಂದರೆ ಅದೇನು ಸುಳ್ಳಿರಲ್ಲ, ಸತ್ಯನೇ ಇರುತ್ತೆ. ಯಾಕಂದರೆ 24 ಜ್ಯೋತಿಷ ಬಿಟ್ಟರೆ ಬೇರೆ ಯೋಚನೆ ಮಾಡೋಕ್ಕೆ. ಹಾಗಾಗಿ ತುಂಬ ಜವಾಬ್ದಾರಿ ಇದೆ. ಆದಷ್ಟು ನಾನು ಹೆಣ್ಮಕ್ಳನ್ನ ಹೇಳ್ತೀನಿ, ದಯವಿಟ್ಟು ಇಂಥ ಡೇಟ್ ಅವ್ರನ್ನೆಲ್ಲ ಮದುವೆ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಅದರಲ್ಲೂ ಕೂಡ ಸಿನಿಮಾ ನಟರಂತ ದಯವಿಟ್ಟು ಮದುವೆ ಮಾಡ್ಕೊಬೇಡಿ. ಯಾಕಂದರೆ ಸಿನಿಮಾ ನಟರು, ಈ ಒಂದು ಮಾಧ್ಯಮದಲ್ಲಿರೋರು, ಆಮೇಲೆ ಒಂದು ಪತ್ರಿಕೆಯಲ್ಲಿರೋರು, ಆಮೇಲೆ ಸಿನಿಮಾ ಹಿಂದೆ ಕೆಲಸ ಮಾಡೋರನ್ನ ದಯವಿಟ್ಟು 7 ಬಾರ್ ಆಗಿರೋನ್ನ ದಯವಿಟ್ಟು ಕೈ ಮುಗಿದ್ಬಿಡಿ. ಯಾಕಂದರೆ ಚಾರ್ಲಿನ್ ಚಾಂಪಿಯನ್ ಇಂದ ಹಿಡಿದು ಕಮಲ್ ಹಾಸನ್ ಹಿಡಿದು ಎಲ್ಲ VIP ನಾವು ನೋಡ್ಬಿಟ್ಟಿದ್ವಿ ಈ ಡೇಟಲ್ಲಿ ಹುಡ್ತವ್ರಿಗೆ. ದಯವಿಟ್ಟು ಹಾಗಾಗಿ ನೀವು ಸ್ಟಾರ್ ಏನಪ್ಪ, ನಿಮ್ಮ ಮಗನಿಗೆ ಸ್ಟಾರ್ ಆಗಿರಪ್ಪ, ನನಗೆ ಗಂಡನಿಗೆ ಸ್ಟಾರ್ ಬೇಡ ಅಂತ ಹೇಳ್ಬೇಕು. ಖಂಡಿತ ಕೂಡ ಇದು ಸತ್ಯ 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 ತಿಳ್ಕೊಳ್ಳಿ. ಬೇಕಾದ್ರೆ ಚೆಕ್ ಮಾಡಿ, ನೀವು ಯಾರ್ಯಾರು VIP ತೆಗೆದು ನೋಡಿ. ಸಂಸಾರ ಅವ್ರ ಮನೇಲಿ ಗಂಟೆ ಹೊಡಿತಾ ಇರುತ್ತೆ, ಗಂಟೆ ದೇವ್ರಿಗೆ ಹೊಡಿತಾನೋ ಹೆಂಡ್ತಿಗೆ ಹೊಡಿತಾನೋ ಗೊತ್ತಿರಕ್ಕಲ್ಲ. ಹೆಂಡ್ತಿ ಏನಾರು ಮೀರಿ ಕೂಗಿದ್ರೆ ಅಯ್ಯೋ ಬಿಡ್ರಿ ಸಾಕು, ಎಷ್ಟು ಹೊಡಿತೀರ ಅಂದಾಗ ಆಚೆ ಸೌಂಡ್ ಕೇಳುತ್ತೆ. ಆ ಮಟ್ಟಕ್ಕೆ ಕಾಟ ಕೊಡೋ ಅಂತ ಡೇಟ್ ಆಫ್ ಬರ್ತಿದ್ದು. ಆದರೆ ಇವ್ರ ಜಾಗದಲ್ಲಿ ಏನಾರು ಒಳಗಡೆ ಇವಾಗ, ಯಾಕೆಂದರೆ 20 ಜನ ಇದ್ರೆ 20 ಜನ ಒಳಗಡೆ ಇರಕ್ಕಲ್ಲ, ಒಳಗಡೆ ಕುದೀತಾ ಇರ್ತವೆ. ಈ ಖಾರ ಪುಡಿ, ಮೆಣಸಿನಕಾಯಿ ಪುಡಿ ಥರ ಕುದೀತಾ ಇರ್ತವೆ. ಹಾಗಾಗಿ ಗ್ರಹಗಳು, ಯಾಕಂದರೆ ಕುಜ, ರಾವು, ಶನಿ ಇವರೆಲ್ಲ ಒಂಥರ ದಶನಾಥನಲ್ಲಿ ಬಂದರೆ ಒಳ್ಳೇದು. ದಶನಾಥನಲ್ಲಿ ಬಂದಾಗ, ಭುಕ್ತಿನಾಥನಲ್ಲಿ ಬಂದಾಗ ಇವರೆಲ್ಲ ನಿಮಗೆ ಬುದ್ಧಿ ಕಲಿಸ್ಬಿಟ್ಟು ಹೋಗ್ತಾರೆ. ಆದರೆ ಜಾತಕದಲ್ಲಿ ರಾಶಿಗೆ ಲಗ್ನಕ್ಕೆ ನೇರವಾದಂಥ ದೃಷ್ಟಿ ಇದ್ರೆ ಅವನಿಗೆ ದುರಾಂಕಾರ ಹೆಚ್ಚು. ಅಲ್ಲೇನು ಯಾವ್ದಾರ ಒಂದು ಮದುವೆ ಫಂಕ್ಷನಲ್ಲೋ ಇಲ್ಲ ಒಂದು ನಾನ್ ವೆಜ್ ಹೋಟೆಲ್ ಕೂತಿದ್ರೆ ಪಕ್ಕದ ಅಲ್ಲೇನೋ ನಾನ್ ವೆಜ್ ಬಡಿಸ್ತಾ ಇದ್ರೆ ಏಯ್ ತಗೋಬರ ಇಲ್ಲ ಹಾಕ, ಅವ್ನು ಇಲ್ಲಿಂದ ಒಂದು 10 ಜನಕ್ಕೆ ಮುಂದಕ್ಕೆ ಹೋಗಿ ಆಗಿರುತ್ತೆ, ಅಲ್ಲಿ ಬಡಿಸ್ತಾ ಇರ್ತಾನೆ. ಏಯ್ ತಗೋಬರ, ಇಲ್ಲಾಕ ಅವ್ನ ಫ್ರೆಂಡ್ಗೆ, ಇಲ್ಲಾಕ ಇಲ್ಲೊಂಚೂರು ತಲೆ ಮಾಂಸ ಹಾಕ, ಇಲ್ಲೊಂಚೂರು ಬೋಟಿ ಹಾಕ, ಇಲ್ಲೊಂಚೂರು ಕಬಾಬ್ ಹಾಕ, ಹಿಂಗೆ ಅಂತ ಇರ್ತಾನೆ. ಈ ಥರದೊಂದು ಗುಣಗಳು ಇರ್ತವೆ. ಅಲ್ಲಿ ಬೇರೆಯವರೆಲ್ಲ ಹಂಗೆ ಅಂತಾರೆ, ಏನು ನಾಚಿಕೆನಿಲ್ವ ಅಂತ. ಏನೋ ಅಷ್ಟು ಟ್ರಾಫಿಕಲ್ಲಿ ಬಂದಿದ್ದೀವಿ, ಈ ಫಂಕ್ಷನ್ಗೆ ಯಾಕೆ ಬರ್ಬೇಕಾಗಿತ್ತು, ಸರಿಯಾಗಿ ಮಾಡಿಲ್ಲ ಅಂತ ನಮ್ಮನ್ನೆಲ್ಲ ಕರಿಬಾರ್ದು. ಏನು ಅಹಂಕಾರ ಈ ಥರ ಇರುತ್ತೆ. ಯಾಕಂದರೆ ನಾನು ಸ್ವತಃ ಅನುಭವಿಸಿದ ಮಾತುಗಳನ್ನ ಹೇಳ್ತಾ ಇದ್ದೀನಿ. ವ್ಯಕ್ತಿ ಹತ್ರ ಅಷ್ಟು ಅನುಭವಿಸಿರೋದ್ರಿಂದ ಸಬ್ಜೆಕ್ಟನ್ನ ಫಾಲೋ ಮಾಡ್ತೀನಿ. ಎಲ್ಲ ಮಗ್ಗಿ ಆ ಬುಕ್ಕನ್ನು ಓದ್ಬಿಟ್ಟು ಈ ಬುಕ್ಕನ್ನು ಓದ್ಬಿಟ್ಟು ಜ್ಯೋತಿಷ ಹೇಳೋರಲ್ಲ ಇದ್ದಾರೆ ಈ ಭೂಮಿಯಲ್ಲಿ. ನಾನು ಹಂಗಲ್ಲ, ವ್ಯಕ್ತಿನ ಪಿನ್ ಟು ಪಿನ್ ಅರ್ಥ ಮಾಡ್ಕೊಂಡು ಮಾತಾಡೋಂಥ ವ್ಯಕ್ತಿ. ಯಾಕಂದರೆ ನಾನು ಯಾವಾಗಲೂ ಹೇಳಿದ್ದೀನಿ, ನಾನು ಹೇಳ್ತೀನಂತ ಆಗುತ್ತೆ ಅಂತ ಹೇಳ್ತೀನಿ, ಅಭಿಮಾನಿ ದೇವ್ರಿಗೆ ಗೊತ್ತಂತ. ಇದು ಸತ್ಯ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ನಾನು ಈ ವರ್ಷ 5 ಸರಿಯಿಲ್ಲ ಅಂತ ಹೇಳ್ತಾ ಇದ್ದೆ, ಅದೇ ಥರ ನಡೆದಿದ್ದೆ. ಆದರೆ ಈ ಡೇಟರ್ಗೆ ಒಂದು ವೈಬ್ರೇಷನ್. ಯಾಕಂದರೆ ಈ ನ್ಯೂಮರಾಜಿಗೆ ನಾನು ಯಾವಾಗಲೂ ಹೇಳ್ತಾ ಇದ್ದೀನಿ, ನ್ಯೂಮರಾಜಿಗೆ ದೇವರು ಅಂದರೆ ನಾನೇನೆ. ಬೇರೆಯವ್ರು ಯಾರೇ ನ್ಯೂಮರಾಜಿ ಬಗ್ಗೆ ನಂಬರ್ ಬಗ್ಗೆ ಮಾತಾಡೋದು ದೇವರಿಗೆ ಅರ್ಚನೆ ಮಾಡ್ದಂಗೆ ಅಂತ ಹೇಳ್ತಾ ಇದ್ದೀನಿ ಖಂಡಿತ ಕೂಡ. ಯಾಕಂದರೆ ಇಡೀ ವರ್ಲ್ಡಲ್ಲಿ ನಾನು ಜ್ಯೋತಿಷ್ಯವನಾಗಿ ಟಿವಿಗೆ ಬರೋಕ್ಕಿಂತ ಮುಂಚೆಯಿಂದಲೂ ಕೂಡ ಜ್ಯೋತಿಷ್ಯರು ಏನು ಹೇಳ್ತಾರಂತ ನೋಡಿದ್ದೀನಿ. ಅದೇ ನ್ಯೂಮರಾಜಿ ಅಸ್ಟ್ರಾಲಜಿ ಬುಕ್ಕನ್ನು ಬರೆದವರು ನಾನು ವಾಚ್ ಮಾಡಿದ್ದೀನಿ. ಯಾರು ಕೂಡ ಇಂಥ ಡೇಟಿಗೆ ಇಂಥ ಲೆಟರ್ ನೇಮ್ ಬರ್ಬೇಕಂತ ಇವತ್ತು ಒಬ್ಬರು ಹೇಳಿರಲ್ಲ. ಇವತ್ತು ನಾನು ಹೇಳಿದ್ಮೇಲೆ ಇವತ್ತೆಲ್ಲ ನನ್ನ ಶಿಷ್ಯಂದಿರು ಖಂಡಿತ ಕೂಡ ಎಲ್ಲ ಕಡೆ ಹೇಳ್ತಾವ್ರೆ. ಯಾಕಂದರೆ ಅರ್ಥ ಮಾಡ್ಕೊಳ್ಳಿ, ಖಂಡಿತ ಕೂಡ ಇದನ್ನ ಹುಟ್ಟಾಕಿದ್ದೆ ನಾನು. ಯಾಕಂದ್ರೆ ನಾನು ಅದಕ್ಕೆ ಹೇಳೋದು, ಯಾರೋ ಫೇಸ್ಬುಕ್ ನನ್ನ ಅಭಿಮಾನಿ ಬರ್ದಾನೆ, ನ್ಯೂಮರಾಜ್ ಅಂದ್ರೆ ದೇವರು ಆರ್ಯವರ್ಧನ್, ಅದ್ರ ಬಗ್ಗೆ ಯಾರೇ ಮಾತಾಡ ಕೂಡ ದೇವರಿಗೆ ಅರ್ಚನೆ ಮಾಡ್ದಂಗೆ ಇರುತ್ತೆ ಅಂತ. ಅದಕ್ಕೋಸ್ಕರ ಹೇಳ್ತೀನಿ, ಇಂಥ ಲೆಟ್ರಿಗೆ ಇಂಥ ನಂಬರ್ ನೇಮ್ ಬರಬೇಕು ಅಂತ ಸತತವಾಗಿ 10 ವರ್ಷದಿಂದ ಬಂಬಡಿ ಹೊಡ್ಕೊತಾ ಇದ್ದೀನಿ ಮಾಧ್ಯಮದಲ್ಲಿ. ಖಂಡಿತ ಕೂಡ ಅದನ್ನ ಬರ್ಕೊಳ್ಳಿ. ಹಾಗಾಗಿ ಈ ಡೇಟರ್ಗೆ ಸಖತ್ ಪವರ್ಫುಲ್. ಎಮ್ ಅನ್ನ ಅಕ್ಷರ ಸಖತ್ ರಾಜಯೋಗನ ತಂದುಕೊಡುತ್ತೆ. ಡಿ ಸಖತ್ ಪವರ್ಫುಲ್, ಎಂ ಸಖತ್ ಪವರ್ಫುಲ್ ಆಗುತ್ತೆ. ಆದರೆ ಈ ಡೇಟರ್ಗೆ ಎ ಅಕ್ಷರ ತುಂಬಾ ಜರ್ಕ್ ಹೊಡಿತಿದೆ. ಎ ಮತ್ತೆ ಸಿಗಳು ಇವೆಲ್ಲ ಸ್ವಲ್ಪ ಜರ್ಕ್ ಹೊಡಿತಿದೆ. ಎಸ್ ಕೂಡ ಸ್ವಲ್ಪ ಜರ್ಕ್ ಹೊಡಿತಿದೆ. ಅದ್ರ ಬಗ್ಗೆ ಇನ್ನೂ 6 ಮತ್ತೆ ಕೆ ಬಗ್ಗೆ ತಿಳಿಸ್ಕೊಡ್ತೀನಿ, ಕುಂಭರಾಶಿ ಬಗ್ಗೆ ತಿಳಿಸ್ಕೊಡ್ತೀನಿ. ಒಂದು ಬ್ರೇಕ್ ಆದ್ಮೇಲೆ ಮತ್ತೆ ಮಾತಾಡೋಣ. ಖಂಡಿತವಾಗ್ಲೂ ಕೂಡ. ಇನ್ನು ದಿನಾಂಕ 7 ಯಾವ ರೀತಿಯಾದಂತಹ ನಷ್ಟಗಳನ್ನ ಉಂಟು ಮಾಡುತ್ತೆ ಅನ್ನೋದ್ರ ಬಗ್ಗೆ ಆರ್ಯವರ್ಧನ್ ಅವರು ತಿಳಿಸ್ಕೊಡ್ತಾ ಇದ್ರು. ಜೊತೆಗೆ ಕುಂಭರಾಶಿ ಯಾವ ರೀತಿಯಾದಂತಹ ಫಲಾನುಫಲಗಳನ್ನ ಕೊಡುತ್ತೆ ಅನ್ನೋದ್ರ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಇನ್ನು ಆರ್ಯವರ್ಧನ್ ಅವರೇ, ನೀವು ಕುಂಭರಾಶಿ ಬಗ್ಗೆ ತಿಳಿಸ್ಕೊಡ್ತಾ ಇದ್ರಿ.
ನೋಡಿ, ಕುಂಭರಾಶಿ ಬಗ್ಗೆ ತಿಳಿಸ್ಕೊಡ್ತೀನಿ. ಸಖತ್ತು. ಯಾಕಂದ್ರೆ ಕುಂಭರಾಶಿ ನಾನು ಹುಟ್ಟರ ರಾಶಿ. ಯಾಕಂದ್ರೆ ಗೊತ್ತಿರುತ್ತೆ. ಯಾಕಂದ್ರೆ ನಮ್ಮೂರ ಆಸ್ತಿ ಅಂದ್ರೆ ಆ ಆಸ್ತಿಗೆ ಎಕ್ಸ್ಟ್ರಾರ್ಡನರಿ ಪ್ರೀತಿ ಇರುತ್ತೆ. ಯಾಕಂದ್ರೆ ನನ್ನ ಆಫೀಸ್ ಚಾಮರಾಜಪೇಟೆ ಗುಟ್ಟಳ್ಳಿ ಆ ಏರಿಯಾ ಮೇಲೆ ಬಹಳ ಪ್ರೀತಿ ಇರುತ್ತೆ. ಹಾಗಾಗಿ ಬಹಳ ಕುಂಭರಾಶಿ ಬಗ್ಗೆ ತಿಳ್ಕೊಡ್ತೀನಿ. ಯಾಕಂದ್ರೆ ವರ್ಷಗಟ್ಟಲೆ ಸಾಲಲ್ಲ ಅನ್ಸುತ್ತೆ ಕುಂಭರಾಶಿ ಬಗ್ಗೆ ಬರ್ತದೆ. ಯಾಕಂದ್ರೆ ನಾನು ಒಂದು ನಂಬರ್ ಇದ್ರೆ ಒಂದು ನಂಬರ್ ಬಗ್ಗೆ ಮಾತಾಡೋದು ಬೇಕಾದ್ರೆ 1 ವರ್ಷ ಮಾತಾಡ್ತೀನಿ. ಯಾಕಂದ್ರೆ ನನಗಿರೋಂಥ ಒಂದು ನಂಬರ್ ಬಗ್ಗೆ ಇರೋಂಥದ್ದು ಶಕ್ತಿ ಖಂಡಿತ ತಿಳ್ಕೊಡ್ತೀನಿ. ಇವತ್ತಿನ ರಾಶಿ ಏನೇನು ಮಾಡುತ್ತೆ, ಯಾರ್ಯಾರಿಗೆ ಮಾಡುತ್ತೆ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಖಂಡಿತ ಹರಿವರ್ಧನ್ ಅವರೇ ಅದ್ರ ಬಗ್ಗೆ ತಿಳಿಸ್ಕೊಡೋರಂತೆ. ಅದಕ್ಕೂ ಮೊದಲು ಒಬ್ರು ಕಾಲರ್ ಇದ್ದಾರೆ ನಳಿನಾ ಅಂತ ಮಾತನಾಡ್ಸೋಣ. ನಳಿನಾ ಅವರೇ ನಮಸ್ತೆ ಮಾ. ನಮಸ್ತೆ. ಹೇಳಿಮ್ಮ. ಗುರುಜಿ, ನಮ್ಮ ಹಸ್ಬೆಂಡ್ ಬನ್ನಿ ಕೇಳ್ಬೇಕಿತ್ತು. ಖಂಡಿತವಾಗ್ಲೂ ಅವರ ಹುಟ್ಟಿದ ದಿನಾಂಕ, ಸಮಯ, ಸ್ಥಳ ತಿಳಿಸ್ಕೊಡ್ತೀರಾ? ಆಯ್ತು. 4/6/1988. 1988 ದಿನಾಂಕ ಆಯ್ತು. ಸ್ಥಳ ಹಾಸನ. ಓಕೆ. ಬೆಳಿಗ್ಗೆ ಎಷ್ಟು ಗಂಟೆ? ಬೆಳಗ್ಗೆ 9 ಗಂಟೆ. ಬೆಳಿಗ್ಗೆ 9 ಗಂಟೆ. ನಳಿನವ್ರು ಎಲ್ಲಿಂದ ಕರೆ ಮಾಡ್ತೀರಾ? ಹಾಸನದಲ್ಲೇ? ಹಾಸನದ ಹತ್ರ ನಮ್ದು ಗೊರವತ್ತ ಕಾರ್ಲೆ ಅಂತ, ಅಲ್ಲಿಂದ ಫೋನ್ ಮಾಡ್ತಿರೋದು. ಖುಷಿ ಆಗ್ತೈತ ಪ್ರೋಗ್ರಾಮ್ ನೋಡ್ತಿದ್ರಲ್ಲ? ತುಂಬಾ ಖುಷಿ ಆಗ್ತಾ ಇದೆ. ಇಷ್ಟು ದಿನ ಟ್ರೈ ಮಾಡಿದಕ್ಕೆ ಇವಾಗ ಸಿಕ್ಕಿದೆ ಅಂತ. ಸೂಪರ್. ನಾನು ಇವಾಗಿನ ಹೇಳಿದೆ ಹಾಸನ ಅಂದ್ರೆ ನಮ್ಮೂರು ಅಂತ. ನೋಡಿ, ಇನ್ನು ಕರೆ ಬಂದೇ ಬಿಡ್ತು. ಇವಾಗಿನ್ನು ಬ್ರೇಕ್ ಮುಂಚೆ ಹೇಳಿದೆ ಕರೆ ಬಂದಿತ್ತೆ. ಅಮ್ಮ ನಳಿನಿಯವರೇ, ನಿಮ್ಮ ಯಜಮಾನ್ ಏನ್ ಮಾಡ್ತಾವ್ರೆ? ಅವ್ರಿಗಿನ್ನ ಜಾಬ್ ಆಗಿಲ್ಲ. ಜಾಬ್ ಬಗ್ಗೆ ಕೇಳ್ಬೇಕಾಗಿತ್ತು. ನಿಮ್ಮೂರು ಯಾವ್ದು? ನಿಮ್ಮ ಯಜಮಾನ್ ಊರು ಅದೇ ಊರಾ? ನೀವು ಹೇಳಿದೂರು ನಿಮ್ಮ ಯಜಮಾನ್ ಊರಾ? ಹೌದು. ನಿಮ್ಮೂರು ಯಾವ್ದು? ನಮ್ಮೂರು ಅಲ್ಲೇ ಸತ್ತಿಗಿರಳ್ಳಿ ಹತ್ರ. ಹೌದಾ? ಸರಿ. ಏನ್ ಜಾಬ್ ಬೇಕು ನಿಮ್ಮ ಯಜಮಾನ್ರಿಗೆ? ಏನ್ ಹುಡುಕ್ತಾವ್ರೆ? ಅವ್ರ ಬಿಸ್ನೆಸ್ ಫೀಲ್ಡ್ ಅಲ್ಲಿ ಹುಡುಕ್ತಾ ಇದಾರೆ. ಬಿಸ್ನೆಸ್ ಮಾಡ್ತಾ ಇದಾರೆ. ಬಿಸ್ನೆಸ್ ಮಾಡ್ತಿದಾರೆ. ಅದು ಯಾವ್ದು ಸೂಟ್ ಆಗುತ್ತೆ ಅಂತ ಆ ಡೇಟ್ ಅಲ್ಲಿ ಅದಕ್ಕೆ ಫೋನ್ ಮಾಡಿದೆ. ಒಳ್ಳೇದಾಯ್ತು. ನಿಮ್ಮ ಯಜಮಾನ್ರಿಗೆ ಏನಾಗುತ್ತೆ, ಕಟಕ ಲಗ್ನದಲ್ಲಿ ಜನನವಾಗಿದ್ದಾರೆ. ಲಗ್ನ ಕರೆಕ್ಟಾಗಿ 8ನೇ ಮನೇಲಿ ರಾಹು ಗ್ರಹ ಇದ್ದಾನೆ. ಇದು 2024 ಇದೇ ತರ ಇರುತ್ತೆ. ಆದ್ರೆ ನಿಮ್ಮ ಯಜಮಾನ್ರಿಗೆ ತುಂಬಾ ಪವರ್ಫುಲ್ ಇರೋದು ಗುರು ಗ್ರಹನೇ. ಹಾಗಾಗಿ ಕನಕ ಪುಷ್ಯರಾಗನ ಧರಿಸಿ. ಆಮೇಲೆ 2024 ಟೈಮ್ ಅಂತೇನು ಚೆನ್ನಾಗಿಲ್ಲ. ಆದ್ರೆ ಮುಂದಿನ ವರ್ಷ, ಈ ವರ್ಷ 9ನೇ ತಿಂಗಳಿಂದ ಸ್ವಲ್ಪ ತೊಂದರೆ ಆಗುತ್ತೆ. ಆದ್ರೆ 2 ವರ್ಷ ನಿಮ್ಮ ರಾಶಿಯಾಧಿಪತಿ ಶನಿ 12ನೇ ಮನೇಲಿದ್ದಾನೆ, ಸ್ವಲ್ಪ ಜರುಕು ಹೊಡಿತಿದೆ. ಆದ್ರೂ ಕೂಡ ಇವರು ಸಖತ್ ವೈಬ್ರೇಷನ್, ನೇಮ್ ನಂಬರು, ವೆಹಿಕಲ್ ನಂಬರು, ಗಾಡಿ ನಂಬರ್ ಎಲ್ಲ 139 ಹೆಚ್ಚಾಗಿ ಫಾಲೋ ಮಾಡಕ್ಕೆ ಹೇಳಿ. ಡೇಟ್ ಕೂಡ 139 ಹೆವಿ ಫಾಲೋ ಮಾಡಕ್ಕೆ ಹೇಳಿ. ಡೇಟ್ ಬಂದು 6 ತುಂಬಾ ಚೆನ್ನಾಗಿ ಬರುತ್ತೆ 6 ಅಲ್ಲಿ. ಆದ್ರೆ 39 ಬರೋಂಥ ಒಂದು ನಂಬರ್ನ ಬಳಸಕ್ಕೆ ಹೇಳಿ. ಆಮೇಲೆ 1ನೇ ತಾರೀಕಲ್ಲಿ ಹೆಚ್ಚಾಗಿ ಕೆಲಸ ಕಾರ್ಯ ಮಾಡಕ್ಕೆ ಹೇಳಿ. ಒಂದು ರಾಹು ಶಾಂತಿ ಮಾಡಿಸ್ಕೆ ಬರಕ್ಕೆ ಹೇಳಿ. ಆಮೇಲೆ ಹೆಚ್ಚಾಗಿ ಬೇವಿನ ಮರನ ಪೂಜೆ ಮಾಡಕ್ಕೆ ಹೇಳಿ. ಬೇವಿನ ಮರದ ಕಡ್ಡಿಲಿ ಹಲ್ ತಿಕ್ಕಕ್ಕೆ ಹೇಳಿ. ಶುಕ್ರವಾರ ಈ ತಮಿಳ್ನಾಡೆಲ್ಲ ಸಿಗುತ್ತೆ, ಅಲ್ಲೆಲ್ಲ ಮಾರ್ತಾರೆ. ಒಂಥರ ಬ್ರಷ್ ಮಾರ್ದಂಗೆ ಬೇವಿನ ಕಡ್ಡಿನ ಕಟ್ಟಿ ಮಾರ್ತಾರೆ. ಇಲ್ಲೆಲ್ಲರೂ ಅಲ್ಲಿ ಇರುತ್ತೆ ಮೋಸ್ಟ್ಲಿ. ಒಂದು ಸಣ್ಣ ಎಳೆವನ್ನ ಕಟ್ ಮಾಡ್ಕೊಂಡು ಬಂದು ಶುಕ್ರವಾರ ಬೇವಿನ ಕಡ್ಡಿಲಿ ಹಲ್ ತಿಕ್ಕಕ್ಕೆ ಹೇಳಿ. ತುಂಬಾ ಪ್ರಾಬ್ಲಮ್ ಎಲ್ಲ ಕ್ಲಿಯರ್ ಆಗುತ್ತೆ. ಆದ್ರೆ 2024 ಜಾತಕ ಮೀಡಿಯಂ ಆಗಿರುತ್ತೆ. ಆದ್ರೂ ಕೂಡ ತುಂಬಾ ಒಳ್ಳೆ ಶುಭಫಲವನ್ನು ಪಡಿಬಹುದು. ಒಂದ್ಸರಿ ರಾಹು ಶಾಂತಿ ಮಾಡಿಸ್ಕೊಂಡು ನಿಮ್ಮ ಪ್ರಾಬ್ಲಮ್ ಎಲ್ಲ ಕ್ಲಿಯರ್ ಆಗುತ್ತೆ. ಒಳ್ಳೇದಾಗಲಿ. ಧನ್ಯವಾದ ನಳಿನಾ ಅವರೇ, ಕಾರ್ಯಕ್ರಮಕ್ಕೆ ಕಾಲ್ ಮಾಡಿದ್ರಿ. ಈಗ ಮತ್ತೊಬ್ರು ಹಾಸನದಿಂದ ಮಧು ಅಂತ ಕಾಲ್ ಮಾಡಿದ್ದಾರೆ. ಮಧು ಅವರೇ ನಮಸ್ತೆ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳ್ಬೇಕಿತ್ತು? ನನ್ನ ಬಗ್ಗೆ ಮೇಡಮ್. ಓಕೆ. ನಿಮ್ಮ ಹುಟ್ಟಿದ ದಿನಾಂಕ, ಸ್ಥಳ ಹೇಳ್ಕೊಡ್ತೀರಾ? ಮೇಡಮ್ 10/10/96 ಮೇಡಮ್. 10/10/1996. ಎಸ್ ಮೇಡಮ್. ಸ್ಥಳ ಬೆಣ್ಣಿನಲ್ಲೇ ಮೇಡಮ್. ಓಕೆ. ಸಮಯ ಗೊತ್ತಾ? ಸಮಯ 9 ಗಂಟೆ ಮೇಡಮ್. ಓಕೆ. ಏನ್ ಕೇಳ್ಬೇಕಿತ್ತು ಕೇಳಿ. ಮೇಡಮ್ ನನ್ನ ವಿದ್ಯಾಭ್ಯಾಸದ ಬಗ್ಗೆ ಕೇಳಬೇಕಿತ್ತು ಮೇಡಮ್. ಬೆಳಗಿನ ಸಂಜೆ ರಾತ್ರಿ ನೋಟಿರೋದು 9 ಗಂಟೆ? ಬೆಳಿಗ್ಗೆ 9 ಗಂಟೆ. ನಿಮ್ಮನೆ ಟಿವಿ ಸಖತ್ ಮಾತಾಡ್ತೈತೆ. ಅಲ್ಲ, ಏನ್ ನಿಮ್ಮ ಹೆಸರು? ಮಧು ಮೇಡಮ್. ಮಧು ಅವರೇ, ದಯವಿಟ್ಟು ನಿಮ್ಮ ಟಿವಿ ವಾಲ್ಯೂಮ್ ಅನ್ನ ಮ್ಯೂಟ್ ಮಾಡಬೇಕು, ಇಲ್ಲ ಅಂತಂದ್ರೆ ಕಾಲ್ ಕಟ್ ಆಗುತ್ತೆ. 9 ಗಂಟೆ ಮೇಡಮ್ ಬೆಳಗ್ಗೆ. ಗೊತ್ತಾಯ್ತು. ಮಧು, ಇನ್ನೇನು ಏನೇನು ಕೇಳ್ಬೇಕು ಅಂತಿದ್ದೀರಾ? ಮೇಡಮ್ ನಂದು ನಮ್ಮ ಹುಟ್ಟಿದ ದಿನಾಂಕ ಬಗ್ಗೆ ಕೇಳ್ಬೇಕಿತ್ತು. ನನ್ನ ಭವಿಷ್ಯ ಯಾವ ತರ ಇರುತ್ತೆ ಅಂತ ಕೇಳ್ಬೇಕಿತ್ತು. ಮನೇಲಿ ಯಾರು ಇದ್ದೀರಾ? ನಾನು ನಮ್ಮಮ್ಮ. ಇವಾಗ ಎಲ್ಲಿಂದ ಕರೆ ಮಾಡ್ತಾ ಇದೀಯಾ? ಹಾಸನ್ ಮೇಡಮ್. ಹಾಸನದಲ್ಲಿ ಯಾವ ಏರಿಯಾ? ಇಲ್ಲಿ ಹಾಸನ್ ಹತ್ರ ಚಂದ್ರಪಣ್ಣ ಅಂತ ಇರುತ್ತಲ್ಲ ಅಲ್ಲಿ ಸರ್. ಚಂದ್ರಪಣ್ಣನಲ್ಲಿ ಹಳ್ಳಿನ? ಗ್ಯಾರಳಿ ಅಂತ ಸರ್, ಚಂದ್ರಪಣ್ಣದ ಹತ್ರ. ಗ್ಯಾರಳಿ ತಮ್ಮ ಏನಾದ್ರು ನಿಮ್ಮೂರೇನಾ? ಹೌದು ಸರ್. ಸೂಪರ್ ಹಂಗಾರೆ. ಓಕೆ. 10/10/1996 ತುಂಬಾ ಪವರ್ಫುಲ್ ಅಂತ ಡೇಟ್. 1 and 9 ಕಾಂಬಿನೇಷನ್. ಜಾತಕ ಖಂಡಿತ ಕೂಡ ತುಂಬಾ ಚೆನ್ನಾಗಿದೆ. ಏನ್ ಮಾಡ್ಬೇಕು ಅಂತ ಇದೆಯಾ? ಮುಂದೆ MBA ಮಾಡ್ಬೇಕಂತ ಅನ್ಸ್ಕೊಂಡಿದೀನಿ ಸರ್. ಖಂಡಿತ ಕೂಡ ತುಂಬಾ ಚೆನ್ನಾಗಿದೆ. ನಿಮ್ಮಲ್ಲಿ ಯಾರಿಗಾರು ಕ್ಯಾನ್ಸರ್ ಬಂದಿತ್ತಾ? ಬಂದಿಲ್ವಾ? ಇಲ್ಲ ಸರ್.
ಇಲ್ಲ ಇಲ್ಲ. ಬರುತ್ತೆ, ಯಾಕಂದ್ರೆ ಜಾಗದಲ್ಲಿ ಶನಿ ಮತ್ತೆ ಕೇತು ಒಟ್ಟಿಗೆ ಕ್ಯಾನ್ಸರ್ ಬರುತ್ತೆ. ಅದು ಖಂಡಿತ ಕೂಡ ನೀನ್ ಕಣ್ಣಾರೆ ನೋಡ್ತೀಯ. ಯಾಕಂದ್ರೆ ನಿನ್ನ ಜಾಗದಲ್ಲಿ ಅವೆರಡು ಕಾಂಬಿನೇಷನ್ ಇದೆ, ಅದರಿಂದ ನಿನ್ನ ಆರೋಗ್ಯ ಕೊಂಚ ಹೆಚ್ಚಾಗಿ ನೋಡ್ಕ. ನಿನ್ನ ಜಾತಕ ತುಂಬಾ ಚೆನ್ನಾಗಿದೆ. ಆಮೇಲೆ ಲಗ್ನಾಧಿಪತಿ ನಿಮಗೆ ಕುಜ ನೀಚನಾಗಿದ್ದಾನೆ, ಸ್ವಲ್ಪ ಆರೋಗ್ಯ ರೀತಿಯಲ್ಲಿ ಮುಂದೆ ತೊಂದರೆಗಳನ್ನ ಕೊಡ್ತವೆ. ಇವಾಗೇನೆ ಇಂಜಿನ್ ಚೆನ್ನಾಗಿರುತ್ತೆ, ಕಾರ್ ಸರ್ವಿಸ್ ಮಾಡಿಸೋ ಸ್ಟಾರ್ಟಿಂಗ್ ಎಲ್ಲ ಇಂಜಿನ್ ಚೆನ್ನಾಗಿರ್ತವೆ. ಒಂದು 50,000 ಓಡಿಸಿದ ಮೇಲೆ ಕೊಟ್ಟಾಗಲೇ ಹೇಳೋದು ಅದೋಗೈತೆ ಇದೋಗೈತೆ ಅಂತಾರೆ. ಹಾಗಾಗಿ ನಿಮಗೂ ಏಜ್ 32 ದಾಟಿದ್ಮೇಲೆ ತುಂಬಾ ತೊಂದರೆ ಆಗುತ್ತೆ. ಜಾತಕ ಎಕ್ಸ್ಟ್ರಾರ್ಡಿನರಿ ಆಗಿದೆ, ತುಂಬಾ ಚೆನ್ನಾಗಿದೆ. ಆದರೆ ನೀವು ಲೈಫ್ ಲಾಂಗ್ ಯಾವಾಗಲೂ ಕೂಡ ನಿಮ್ಮ ಎಷ್ಟೇ ದುಡ್ಡು ಬಂದರೂ ಕೂಡ ನಿಮ್ಮ ಸ್ವಂತ ಹೆಸರಲ್ಲಿ, ನಿಮ್ಮ ಹೆಸರಲ್ಲಿ ಮನೆ ಇರಬಾರ್ದು. ಯಾವಾಗಲೂ 100 ಮನೆ ಇರಲಿ, ಎಲ್ಲ ನಿಮ್ಗೆ ಬೇಕಾದಂಥ ಹೆಸರಲ್ಲಿ ಮಾಡಿ. ನಿನ್ನ ಜಾತಕ ತುಂಬಾ ಚೆನ್ನಾಗಿದೆ. ದೇವ್ರು ನೀವು ಚೆನ್ನಾಗಿ ಓದಿ ಉನ್ನತ ಸ್ಥಾನಕ್ಕೆ ಹೋಗಿ ಉನ್ನತ ವ್ಯಕ್ತಿ ಆಗಂತ ಯೋಗಗಳಿದ್ದಾವೆ. ಆದರೆ ಖಂಡಿತ ಕೂಡ ಕ್ಯಾನ್ಸರ್ ಬರೋ ಥರ ತೊಂದರೆಗಳಿದ್ದಾವೆ ಫ್ಯಾಮಿಲಿಯಲ್ಲಿ ಯಾರಿಗಾದ್ರೂ ಸರಿ. ಹಾಗಾಗಿ ಒಂದು ಸ್ವಲ್ಪ ದುಡ್ಡನ್ನ ಸೇವ್ ಮಾಡ್ತಾರೆ. ಆದಷ್ಟು ಇದು ನೋಡಿ, ಎಲ್ಲರೂ ಕೂಡ ಹೇಳ್ತಾರೆ ದೇವಸ್ಥಾನಕ್ಕೆ ಓಡ್ಬರಿ ಅಂತ. ಆದರೂ ನೀವು ಒಂಥರ ಒಳ್ಳೆ ಇನ್ಸೂರೆನ್ಸ್ ಕಟ್ಟಿ, ಆ ಹೆಲ್ತ್ ಇನ್ಸೂರೆನ್ಸ್ ಯಾವ್ದಾರು ಕಟ್ಟಿ. ಯಾಕಂದ್ರೆ ನಾನು ಹೇಳ್ತೀನಿ ಕಡೆ, ಎಲ್ಲವೂ ದೇವರಿಂದಲೇ ಪರಿಹಾರ ಆಗಲ್ಲ, ಯಾಕಂದ್ರೆ ಬೇರೆವೂ ಕೂಡ ಪರಿಹಾರ ಸಿಗುತ್ತೆ. ಹಾಗಾಗಿ ಇನ್ಸೂರೆನ್ಸ್ ಕಡೆ ಇವಾಗ ನಿಮ್ಮ ತಾಯಿ ನಿಮ್ಮ ಬಗ್ಗೆ ಎಲ್ಲ ಒಳ್ಳೆ ಇನ್ಸೂರೆನ್ಸ್ ಕಟ್ಟಿ, ನಾಳೆ ಹೆಲ್ಪ್ ಆಗುತ್ತೆ. ಜಾತಕ ತುಂಬಾ ಚೆನ್ನಾಗಿದೆ. ಲಕ್ಕಿ ಡೇಟು 1, 3, 5, 9 ಹೆಚ್ಚಾಗಿ ಫಾಲೋ ಮಾಡಿ. ತುಂಬಾ ಪವರ್ಫುಲ್ ಆಗುತ್ತೆ. ನಿನ್ನ ಟೈಮ್ ತುಂಬಾ ಚೆನ್ನಾಗಿರುತ್ತೆ. ಮುಂದೆ ಬಹಳ ಒಳ್ಳೊಳ್ಳೆ ಯೋಗಗಳಿದೆ. ಓದಿ ಒಳ್ಳೆ ವ್ಯಕ್ತಿ ಆಗು, ಒಳ್ಳೇದಾಗಲಿ. ಧನ್ಯವಾದ ಮಧು ಅವರೇ. ಈಗ ಮತ್ತೊಬ್ರು ಕಾಲರ್ ಇದ್ದಾರೆ, ಕರಿಬಸವ ಮಾತನಾಡಿಸೋಣ. ಕರಿಬಸವ ಅವರೇ ನಮಸ್ತೆ. ಹೇಳಿ, ಯಾರ ಬಗ್ಗೆ ಕೇಳಬೇಕಿತ್ತು? ನಂದೇ ಕೇಳ್ಬೇಕಾಯ್ತು ಮೇಡಮ್. ಓಕೆ, ನಿಮ್ಮ ಹುಟ್ಟಿದ ದಿನಾಂಕ, ಸ್ಥಳ, ಸಮಯ ತಿಳಿಸ್ಕೊಡ್ತೀರಾ? 15/7/1990 ಮೇಡಮ್. 15/7/1999. 99. ಹ್ಞೂ ಮೇಡಮ್. ಓಕೆ, ಸ್ಥಳ ಬಾಳೆಂಬೇಡ ಮೇಡಮ್, ಹಾವೇರಿ. ಹೌದು. ಕರಿಬಸವ ಅವರೇ, ದಯವಿಟ್ಟು ನಿಮ್ಮ ಟಿವಿ ವಾಲ್ಯೂಮ್ ಅನ್ನ ಮ್ಯೂಟ್ ಮಾಡಬೇಕು. ನಿಮ್ಮ ಟೈಮಿಂಗ್ಸ್ ಹೇಳಿ ಕರಿಬಸವರೇ. ಟೈಮಿಂಗ್ಸ್ ಗೊತ್ತಿಲ್ಲ ಸರ್, ಬೆಳಿಗ್ಗೆ 4 ಗಂಟೆನೋ ಅಂತಾರೆ. ಹೌದಾ? ಏನ್ ಮಾಡ್ತಾ ಇರ ಕರಿಬಸವರೇ? ನಾನು ಕಾಂಟ್ರಾಕ್ಟ್ ಕೆಲಸ ಮಾಡ್ತಾ ಇದ್ದೀನಿ. ಕಾಂಟ್ರಾಕ್ಟ್ ಕೆಲಸ ಮಾಡ್ತಾ ಇದ್ದೀನಿ. ಎಲ್ಲಿ? ಯಾವ ಊರು? ಹಾವೇರಿ. ಹಾವೇರಿ ಸರ್. ಹಾವೇರಿ. ನೋಡ್ತೀರಾ ಪ್ರೋಗ್ರಾಮು? ನೋಡ್ತಾ ಇದ್ದೀನಿ. ಯಾವತ್ತಿಂದ ನೋಡ್ತಾ ಇದ್ದೀರಾ? ತುಂಬಾ ದಿನದಿಂದ ನೋಡ್ತಾ ಇದ್ದೀನಿ. ಏನ್ ಅನ್ಸುತ್ತೆ? ನಾನು ಹೇಳಿದ್ದೆಲ್ಲ ನಡೀತಿದ್ದೆ ಅಂತ ಅನ್ಸುತ್ತಾ? ನಡೆಯುತ್ತೆ ಸರ್. ಯಾಕೆ ಅಷ್ಟು ನಂಬಿಕೆ? ಆನಂದ್ ಗೌರಿ, ಇದು ಸಂಖ್ಯೆ ಅಂದ್ರೆ ನೀವಲ್ವಾ ಸರ್? ಹೌದಾ? ಒಂದ್ಸರಿ ನೋಡ, ನಂಗೆ ನಮ್ಮ ಡೈಲಾಗ್ ಕೇಳಿ ನೋಡ, ನಂಗೆ ಗೊತ್ತಿದ್ರೆ. ನೆನಪು ಬರ್ತಾ ಇಲ್ಲ ಸರ್. ಸಂಖ್ಯೆ ಅಂದ್ರೆ ನಾನು ಅಂತ ಹೆಂಗ್ ಹೇಳಿದ್ರೆ ಮತ್ತೆ? ಅಂದ್ರೆ ನೋಡ್ತಾ ಇದ್ನಲ್ಲ, ಈಗ ತುಂಬಾ ಒಂದ್ 15 ದಿನ ತಿಂಗಳಾಯ್ತೆ ನಾನು ಜ್ಞಾಪ ಮಾಡಿದ್ದೆ. ಸರಿ ಸರಿ. ಹಂಗಾರೆ ಇವಾಗ ಅಂತೀರಾ ಬೆಂಕಿ ಅಂದ್ರೆ ಆರ್ಯವರ್ಧನ್ ಅಂತ ಗೊತ್ತಾಗುತ್ತೆ ಹಂಗಾರೆ? ನಾನಂದ್ರೆ ಸಂಖ್ಯೆ ಅಂದ್ರೆ ನಾನು ಅಂತ ಹೇಳ್ತಾ ಇದ್ದೆ. ಸೂಪರ್, ಹೋಗ್ಲಿ ಬಿಡಿ. ನೋಡಿ, 15 ಬಹಳ ಪವರ್ಫುಲ್ ನಂಬರ್, ನಾನು ಇಷ್ಟಪಡೋಂಥ ನಂಬರ್. ಅದಕ್ಕಾಗಿ ನಿಮ್ಮನ್ನ ಬಹಳ ಮಾತಾಡಿಸ್ದೆ. ನಾನು ತುಂಬಾ ಜಗತ್ತಲ್ಲಿ ಇಷ್ಟಪಡೋ ನಂಬರ್ 6. ನೋಡಿ, ನೆನ್ನೆ ಹೇಳೋಗಿದ್ದೆ, ಇಡೀ ವರ್ಲ್ಡ್ಗೆ AC ಆಗ್ತಂಗಿರುತ್ತೆ ವೆದರ್ 6ನೇ ತಾರೀಕು ಅಂತ. ನೋಡಿ, ಎಲ್ಲ ತಣ್ಣಗಿತ್ತು. ಬೆಂಗಳೂರೆಲ್ಲ ಒಂಥರ ಒಳ್ಳೆ, ಇಡೀ ACನೇ ಬೇಡನಪ್ಪ ಬೆಂಗಳೂರಿಗೆ, ಅಷ್ಟು ಮಟ್ಟಿಗಿತ್ತು ವೆದರ್ ಕೂಡ ನಾನು ಹೇಳೋಗಿದ್ದೆ. ಡೇಟ್ ಆಫ್ ಬರ್ತ್ ಏನು ಕೇಳಬೇಕು ಅಂತ ಇದ್ರಾ? ಹೆಂಗಿರುತ್ತೆ ಅಂತ ಮುಂದಿನ ಜೀವನ ಹೆಂಗಿರುತ್ತೆ ಅಂತ ನಿಂಗೆ ಗೊತ್ತು. ಏನ್ ಕೇಳ್ಬೇಕಂತ ಅದನ್ನ ಕೇಳು, ಖಂಡಿತ ಕೂಡ. ಅಲ್ಲ, ಕೆಲಸ ಕರೆಕ್ಟ್ ಆಗಿ ಸಿಗುತ್ತಾ ಇಲ್ಲ? ನಾನೀಗ ಸರಿ ಕೆಲಸ ಮಾಡ್ತಿಲ್ಲ, ಅದಕ್ಕೆ. ಏನ್ ಕೆಲಸ ಮಾಡ್ಬೇಕಂತ ಆಸೆ ಇದೆ? ಕಾಂಟ್ರಾಕ್ಟ್ ಕೆಲಸ ಮಾಡ್ಬೇಕಂತ ಅನ್ಕೊಂಡಿದ್ದೀನಿ ಸರ್. ಸರಿ ಸರಿ. ಏನ್ ಬರ್ತೈತೆ ಸಂಬಳ ಇಷ್ಟು ಇಲ್ಲಿವರೆಗೂ? 10,000 ಸರ್. ಹೌದಾ? ಮುಂದಕ್ಕೆ ಎಷ್ಟು ಆಗ್ಬೇಕಂತ ಆಸೆ ಇದೆ? ಮುಂದಕ್ಕೆ ನಾನೇ ಸ್ವಂತ ಮಾಡ್ಬೇಕು ಅನ್ಕೊಂಡಿದ್ದೀನಿ ಸರ್. ಸ್ವಂತ ಮಾಡಿ ವರ್ಷಕ್ಕೆ ಎಷ್ಟು ದುಡಿಬೇಕಂತ ಆಸೆ ಇದೆ? ಏನೊಂದು ಜೀವನ ನಡ್ಸಕ್ಕಾದ್ರೆ ಸಾಕು ಸರ್, ಜಾಸ್ತಿ ಏನ್ ಬೇಕು? ಅದೆಲ್ಲ ಹಂಗ ಅನ್ಬೇಡ್ರಿ. ಎಷ್ಟು ದುಡಿಬೇಕು ಅಂತ ಇದ್ರೆ ವರ್ಷಕ್ಕೆ ಟಾರ್ಗೆಟ್ ಇರ್ಬೇಕ್ರಿ ಒಬ್ಬ ಮನುಷ್ಯನಿಗೆ. ಅಲ್ಲ, ಅದನ್ನ 4 ಜನಕ್ಕೆ ಒಳ್ಳೇದಾಗಂಗೆ ದುಡಿಬೇಕು ಸರ್. ಒಟ್ಟು ಸಂಪಾದನೆ ಮಾಡ್ಬೇಕು, 4 ಜನಕ್ಕೆ ಅದ್ರಲಿಂದ ಒಳ್ಳೇದ್ ಮಾಡ್ಕೋಬೇಕು, ಬಿಸ್ನೆಸ್ ಅಲ್ಲಿ ಟಾಪ್ ಆಗಿರ್ಬೇಕು ಅನ್ನೋದೇ ನನ್ನ ಆಸೆ ಸರ್. ಎಲ್ಲರೂ 4 ಜನಕ್ಕೆ ಒಳ್ಳೇದ್ ಮಾಡ್ಬೇಕು ಅಂತ ಬರ್ತಾರೆ. 4 ಜನಕ್ಕೆ ಒಳ್ಳೇದ್ ಮಾಡ್ಬೇಕಂತ ಬಂದಾಗಲೇ ಗೊತ್ತಾಯ್ತು, 4 ಜನ ಸೇರ್ಸ್ ನಿಮ್ಮನ್ನ ಒತ್ಕೊಂಡು ಊತ್ ಬಿಡ್ತಾರೆ. 4 ಜನಕ್ಕೆ ಎಲ್ಲರೂ ಒಳ್ಳೇದ್ ಮಾಡ್ಬೇಕಂತ ಅಂತಾರೆ ಎಲ್ಲರೂ. ನೀವು ಒಳ್ಳೇದ್ ಮಾಡ್ಬೇಕಂತ ಬಂದಾಗಲೇ 4 ಜನ ನಿಮ್ಮನ್ನ ಒತ್ಕೋಗ್ಬಿಟ್ಟು ಊತ್ ಬಿಡ್ತಾರೆ. ಬೇಕಾದ್ರೆ ಜಗತ್ತಿನ ಮಾತಾಡೋದು ಇದನ್ನ ತಿಳ್ಕೊಳ್ಳಿ ಖಂಡಿತ ಕೂಡ. ಯಾಕಂದ್ರೆ ನೀವು ಎಷ್ಟು ಒಳ್ಳೇದ್ ಮಾಡ್ತೀನಿ ಅಂತ ಓದ್ತಿರೋ ಅಷ್ಟು ನಿಮ್ ಹಿಂದ್ಗಡೆನೆ ಒಂಥರ ಈ ಜಿರ್ಲೆ ಒಳ ಒಂಥರ ಹೆಂಗೆ ಅಂದ್ರೆ ಈ ಕುಟ್ಟೆ ಒಳ ಹತ್ಬಿಡ್ತಾರ, ಹಂಗೆ ಹತ್ತಿಬಿಡ್ತಾವ. ತೊಳಗಡೆಯಿಂದಲೂ ಹತ್ಬಿಟ್ಟು ಮ್ಯಾಕ್ ತಲೆ ಬಂದಾಗ ಕೂಗ್ತಾಗ. ಅದ್ಯಾವ್ದೋ ಪಿಕ್ಚರಲ್ಲಿ, ಮಮ್ಮಿ ಪಿಕ್ಚರ್ಲಿ ತಲೆ ಒಳಗೆ ಹೋಗುತ್ತಲ್ಲ, ಹಂಗೆ ಹೋಗ್ಬಿಡ್ತವೆ ಖಂಡಿತ ಕೂಡ. ನೀವು ಯಾವಾಗ ಅಷ್ಟೇನೆ ನಾನು ಚೆನ್ನಾಗಿದೆ ಎಲ್ಲ ಚೆನ್ನಾಗಿರುತ್ತೆ ಅಂತ ತಿಳ್ಕೊಳ್ಳಿ, ಅವತ್ತು ಸೂಪರ್ ಆಗಿರ್ತೀರಾ. 4 ಜನಕ್ಕೆ ಏನಾದ್ರು ಕೊಡ್ತೀವಿ ಅಂತ ಹೇಳಿದ್ರೆ ಖಂಡಿತ ನೋಡಿ, ಯಾರ್ಯಾರು ಮದುವೆ ಮನೆಯಲ್ಲಿ ಅಡುಗೆ ಮಾಡಿಸ್ತಾರೆ ಎಲ್ಲರೂ ಚೆನ್ನಾಗಿ ಊಟ ಮಾಡಿ ಅಂತ ಅವ್ರು ಊಟನೇ ಮಾಡಿರಾಕಲ್ಲ. ಗೊತ್ತಾ ನಿಮಗೆ?
ಮೊದಲನಂತಿಲ್ಲ ಅವ್ರು ಯಾರು ಊಟ ಕೂತಿರಕಲ್ಲ, ಎಲ್ಲ ಆಹಾರದ ಮೇಲೆ ತಿಂತಾರೆ. ಹಂಗೆ ಜಗತ್ತಲ್ಲಿ ನೀವೇನಿದೆ ಎಲ್ಲ ಕೊಡ್ತೀನಿ ಅಂತ ಹೋದ್ರೆ ಖಂಡಿತಲ್ಲಿ ಕೂಡ ಕೊನೆಗೆ ನಿನ್ನ ಪ್ರಾಣನೂ ಕೊಟ್ಬಿಡು, ನೀನು ಇದ್ರೆ ನಮಗೆ ಕಷ್ಟ ಆಗ್ಬಿಡುತ್ತೆ, ನಾವು ಬದುಕಿಬೇಕು ಅನ್ನೋ ಜನಗಳೇ ಜಾಸ್ತಿ ಇರ್ತಾರೆ. ಹಾಗಾಗಿ ನೀವು ಚೆನ್ನಾಗಿದೆ. ಯಾಕಂದ್ರೆ 15ನೇ ನಂಬರ್ ಬಹಳ ಪವರ್ಫುಲ್ ಆಗಿರುತ್ತೆ, ಸಖತ್ ವೈಬ್ರೇಷನ್ ಇರುತ್ತೆ, ಸಖತ್ ಲಕ್ನ ಕಾಣ್ತೀರಾ. ಆದ್ರೆ 15ಕ್ಕೆ ತುಂಬಾ ಲಕ್ಕಿ ನಂಬರ್, ತುಂಬಾ ಪವರ್ಫುಲ್ ಅಂತ 9-5 ಹೆವಿ ಫೇವ್ರೇಟ್ ನಂಬರ್ ಆಗುತ್ತೆ. ಸಖತ್ ವೈಬ್ರೇಷನ್. ನಿಮ್ಮ ಡೇಟ್ ಆಫ್ ಬರ್ತ್ ತುಂಬಾ ಚೆನ್ನಾಗಿದೆ. ಮುಂದೆ ಸಖತ್ ನೀವು ಸ್ವಂತ ಮಾಡೋಂಥ ಬಿಸ್ನೆಸ್ಗಳು ತುಂಬಾ ಜಾಸ್ತಿನೇ ಕಾಣ್ತಾ ಇದೆ. ಆದರೆ ಸ್ವಲ್ಪ ಶನಿ ಶಾಂತಿ ಕುಜಿ ಶಾಂತಿನ ಹೆಚ್ಚಾಗಿ ಆರಾಧನೆ ಮಾಡ್ಕೊಳ್ಳಿ. ಯಾಕಂದ್ರೆ ನಿಮ್ಮ ಜಾಗದಲ್ಲಿ ಸ್ವಲ್ಪ ಗ್ರಹಗಳು ಸ್ವಲ್ಪ ಕೆಟ್ಟಿದ್ದಾವೆ. ಎಲ್ಲ ನವಗ್ರಹ ಟೆಂಪಲ್ಗೆ ಹೋಗಕ್ಕೆ ಸ್ಟಾರ್ಟ್ ಮಾಡಿ, ನಿಮ್ಮ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ. ಒಳ್ಳೆಯದಾಗಲಿ. ಧನ್ಯವಾದ ಕರಿಬಸವ ಅವರೇ, ಕಾರ್ಯಕ್ರಮಕ್ಕೆ ಕಾಲ್ ಮಾಡಿದ್ದಕ್ಕೆ. ಇನ್ನೂ ಸಾಕಷ್ಟು ವಿಷಯಗಳ ಬಗ್ಗೆ ಆರ್ಯವರ್ಧನ್ ಅವರು ನಿಮಗೆ ತಿಳಿಸಿಕೊಡ್ತಾರೆ. ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಮತ್ತೊಂದು ವಿರಾಮ. ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಇನ್ನು ಆರ್ಯವರ್ಧನ್ ಅವರೇ, ದ್ವಾದಶ ರಾಶಿಗಳ ಫಲಾಫಲಗಳ ಬಗ್ಗೆ ಮಾತನಾಡೋದಾದ್ರೆ ನೋಡಿ, ತುಂಬ ಪವರ್ಫುಲ್ ಆಗಿರುತ್ತೆ. ಇವತ್ತು ಹುಟ್ಟಂಥ ಮಕ್ಕಳಿಗೆ ನೇಮ್ ನಂಬರ್ನ ಹೇಳಿದ್ದೀನಿ. ಆದರೆ ಟೋಟಲ್ 6ಅಲ್ಲಿ ಇಡ್ತಾಗ ತುಂಬ ಸಖತ್ ರಾಜಯೋಗ ಬರುತ್ತೆ, ಇಲ್ಲ 7ಅಲ್ಲಿ ಇಡ್ತಾಗ ತುಂಬ ರಾಜಯೋಗ ಬರುತ್ತೆ, ನಂಬರ್ 2ಅಲ್ಲಿ ಇಡ್ತಲ್ಲಿ ಕೂಡ ತುಂಬ ರಾಜಯೋಗ ಬರುತ್ತೆ. ಆದರೆ ನೇಮ್ ನಂಬರ್ 1ಅಲ್ಲಿ ಬರಬಾರ್ದು, ಮತ್ತು 5ಅಲ್ಲೂ ಕೂಡ ಅಷ್ಟು ಬರಬಾರ್ದು, 8 ಬರಬಾರ್ದು. ಆದರೆ ಇವತ್ತಿನ ಡೇಟ್ವರೆಗೆ ಪಿ ಎನ್ ಅಕ್ಷರ ತುಂಬ ಚೆನ್ನಾಗಿ ಆಗಬರಲ್ಲ. ದಯವಿಟ್ಟು ಪಿ ಎನ್ ಅಕ್ಷರನ ಇಡಬಾರ್ದು. ಇಟ್ಟಿದ್ರು ಕೂಡ ತುಂಬ ಕಷ್ಟವನ್ನು ಅನುಭವಿಸ್ತಾ ಇರ್ತಾರೆ. ಸ್ವಲ್ಪ ನ್ಯೂಟ್ರಲ್ ಮಾಡ್ಕೊಳ್ಳಿ. ಅವ್ರ ತಂದೆಯಿನ್ಸಲು ಊರಿನ್ಸಲು ಬಂದರೂ ಕೂಡ ಕಷ್ಟನೇ ಆಗುತ್ತೆ. ಆದರೆ ಇವತ್ತಿನ ರಾಶಿ ಬಗ್ಗೆ ಹೇಳ್ಕೊಡ್ತೀನಿ, ಮತ್ತು ಕುಂಭರಾಶಿ ಬಗ್ಗೆ ಖಂಡಿತ ಕೂಡ ಹೇಳ್ತೀನಿ. ಕುಂಭರಾಶಿಯವರು ಹೇಗೆ ಕೊಟ್ಟಾದೇಶ ಬರ್ಬೇಕಂತ ಚೆಕ್ ಮಾಡಿ ನೀವು ಕೊಟ್ಟಾದೇಶ ಬರಲ್ಲ ನಾನು ಕೇಳಿದ್ ಕೊಡ್ತೀನಿ. ನೋಡಿ, ಇನ್ನು 3 ವರ್ಷದಲ್ಲಿ ನಿಮ್ಮ ಪ್ರಾಬ್ಲಮ್ ಎಲ್ಲವೂ ಕೂಡ ಕ್ಲಿಯರ್ ಆಗುತ್ತೆ. ಆ ಕ್ಲಿಯರ್ ಆಗೋ ಬಗ್ಗೆ ಬಹಳ ಚೆನ್ನಾಗಿ ಹೇಳ್ಕೊಡ್ತೀನಿ. ಕುಂಭರಾಶಿಯಲ್ಲಿ ಯಾರ್ಯಾರು ಕಣ್ಣೀರಲ್ಲಿ ಕೈ ತೊಳಿತಾರೆ ಅವ್ರಿಗೆಲ್ಲರಿಗೂ ಕೂಡ ಒಳ್ಳೆ ಟಿಪ್ಸ್ ಕೊಡ್ತೀನಿ. ದಯವಿಟ್ಟು ಎಲ್ಲೂ ಹೋಗಬೇಡಿ. ಪ್ರತಿ ಸೋಮವಾರದಿಂದ ಶುಕ್ರವಾರವರೆಗೂ ನಿಮ್ಮ ಮುಂದೆ ಇರ್ತೀನಿ. ಮತ್ತೆ ಭಾನುವಾರ 10ರಿಂದ 11 ಮತ್ತೆ ಬೇರೆ ಕಡೆ ಸಿಗ್ತೀನಿ. ಆದರೂ ಕೂಡ ನನ್ನ ಕೈಲಿ ಟೈಮ್ ಸಾಕಾಗ್ತಿಲ್ಲ, ಯಾಕಂದ್ರೆ ನಾನು ಭಾಳ ಸಬ್ಜೆಕ್ಟ್ ಹೇಳ್ಬೇಕು ಅಂತಿದೆ. ಯಾಕಂದ್ರೆ ನನಗೆ ಜ್ಯೋತಿಷ್ಯನೇ ಮಾಡ್ಬೇಕಂತ ಏನು ಆಸೆ ಇಲ್ಲ, ಬೇರೆ ಬಿಸ್ನೆಸ್ ಮಾಡ್ಬೇಕು ಅಂತ ಆಸೆ ಇದ್ದಾವೆ. ಆದರೂ ಕೂಡ ಅದಕ್ಕೆ ಮುಂಚೆ ಎಲ್ಲವನ್ನೂ ತಿಳಿಸ್ಕೊಡ್ತಾ ಹೋಗ್ತೀನಿ. ಆಮೇಲೆ ಕ್ಲಾಸ್ ಕೂಡ ಮಾಡ್ತೀನಿ. ಕ್ಲಾಸ್ ಕೂಡ ಎಲ್ಲರೂ ಬಂದು ಜಾಯ್ನ್ ಆಗ್ಬೋದು. ಯಾಕಂದರೆ ತುಂಬ ಜನ ಇವಾಗಲೇ 150-160 ಜನ ಬುಕ್ಕಿಂಗ್ ಆಗಿದ್ದಾರೆ, ಆಲ್ಮೋಸ್ಟ್ಲಿ ಬುಕ್ ಆಗಿದ್ದಾರೆ. ನಾನೇನು ಸುಳ್ಳು ಹೇಳ್ತಿಲ್ಲ ರೀ, ನನಗೆ ಇರೋ ನಂಬಿಕೆ. ಯಾಕಂದ್ರೆ ನಂಗೆ ಸುಳ್ಳು ಹೇಳೆಲ್ಲ ರೂಢಿ ಇಲ್ಲ, ಮತ್ತು ನನಗೆ ಭಯ ಅನ್ನೋದು ಫಸ್ಟ್ ಗೊತ್ತಿಲ್ಲ ಅದು. ಯಾಕಂದರೆ ನನಗೆ ಅದೊಂದು ಮಂಡ ಧೈರ್ಯ ಸೂಪರ್ ಆಗಿರುತ್ತೆ. ಯಾಕಂದರೆ ಖಂಡಿತಲ್ಲೂ ಕೂಡ ಏನೋ ಇವೆಲ್ಲ ಹಾಕಿದ್ದೀವಿ ಅಂತೇಳಿ ನಾವು ಸೈಲೆಂಟೇ ಮಾತಾಡಬೇಕು. ಇಲ್ಲಾಂದರೆ ಎಲ್ಲಕ್ಕಿಂತ ಜೋರಾಗಿ ನಾವು ಮಾತಾಡ್ತೀವಿ. ಯಾಕಂದರೆ ನಾವು ಗೌಡ್ರು ಹೇಳಿ ಕೇಳಿ ಗೌಡ್ರನ್ನ ಕೆಣಕ್ ತಗಲನೆ ಅಂತಾರೆ, ಎಲ್ಲವೂ ಆಚೆ ಬರೋದು ಖಂಡಿತಲ್ಲೂ ಕೂಡ. ಯಾಕಂದರೆ ಆ ಒಂದು ಅದೆಲ್ಲವೂ ಅದರಲ್ಲೇ ಬರೋದು. ಹಾಗಾಗಿ ನಾನು ಹೇಳ್ತೀನಿ, ಯಾಕಂದರೆ ನಾನು ಬೇರೆಯವ್ರ ಥರ ನಾನು ಹಂಗೆ ಹಿಂಗೆ ಅಂತ ಹೇಳಲ್ಲ, ಎಲ್ಲವನ್ನೂ ಹೇಳ್ಬಿಟ್ಟೆ ಜನನ ಕರೆದಿರೋದು. ಇವತ್ತರೆಗೂ ಸುಳ್ಳು ಹೇಳಲ್ಲ, ನಾನೇನು ಕರೆದಿಲ್ಲ. ಓ ಸೂಪರ್ ಅಂತ ಹೇಳಿ ಕರೆದಿಲ್ಲ. ನಾನು ಮಾಟ ಮಂತ್ರ ನಂಬಲ್ಲ. ಯಾಕಂದರೆ ನಾನು ಒಂದು ಕಾಲದಲ್ಲಿ ದೇವ್ರನ್ನೇ ಹೌದಾ ಸ್ವಾಮಿ ನೀವು ದೇವರ ಸ್ವಾಮಿ, ಹೌದಾ ಸ್ವಾಮಿ ಅಂತ ಇದ್ದಂಥ ವ್ಯಕ್ತಿ ನಾನು ಖಂಡಿತಲ್ಲೂ ಕೂಡ. ಇವಾಗಲೂ ಕೂಡ ಅದನ್ನೇ ಹೇಳ್ತೀನಿ. ಟೈಮ್ ಭಾಳ ಕಮ್ಮಿ ಇರೋದು, ಇನ್ನೇನು ಒಂದು 2-3 ನಿಮಿಷ ಇರ್ಬೋದು. ಅಷ್ಟು ಬೇಗ ಫಾಸ್ಟಾಗಿ ಹೇಳ್ತೀನಿ. ನನ್ನ ಫಾಸ್ಟ್ ಅರ್ಥ ಆಗಲ್ಲ. ಯಾಕಂದರೆ ನಾನು ಯಾವಾಗಲೂ ಇದನ್ನು ಯೋಚನೆ ಮಾಡ್ತೀನಿ. ನೀರು ನಿಂತಾಗ ಸ್ಲೋ ಇರುತ್ತೆ, ಹರಿಯಕ್ಕೆ ಸ್ಟಾರ್ಟ್ ಆದರೆ ಅದು ಫ್ರೀಡಿಗೆ ಒಂದು ಗಿಡ ಮರಗಳು ಅಡ್ಡರೆಲ್ಲ ಕೊಚ್ಚಿ ಹೋಯ್ತಾರೆ. ಹಾಗಾಗಿ ಡ್ಯಾಮ್ ಬಾಗಿಲು ತಗಲೇ ಗೊತ್ತಾಗೋದು ಎಷ್ಟು ಜನ ಕೊಚ್ಚಿ ಹೋಯ್ತಾರೆ ಅಂತ. ಎಷ್ಟೋ ದೇವಸ್ಥಾನಗಳು ಮುಳುಗೋಗಿವೆ, ಎಷ್ಟೋ ಜನ ಸುನಾಮಿಲಿ ಕೊಚ್ಚಿ ಹೋಗಿದ್ದಾರೆ. ಹಾಗೆ ನಾನು ಹೇಳೋಕ್ಕೆ ಸ್ಟಾರ್ಟ್ ನಿಮ್ಗೆ ಅರ್ಥ ಆಗುತ್ತಿಲ್ಲ ಗೊತ್ತಿಲ್ಲ. ಯಾಕಂದ್ರೆ ನನ್ನ ಫೀಲ್ ಅದು ನೀರು ನಿಂತಾಗ ಅದು ಅಸ್ಟ್ರಾಲಜಿ ಆಗಿರುತ್ತೆ, ತೆಗೆದ್ರೆ ಜ್ಯೋತಿಷ ಆಗ್ಬಿಡುತ್ತೆ. ಖಂಡಿತ ಕೂಡ ಅರ್ಥ ಮಾಡ್ಕೊಳ್ಳಿ. ಮೊದಲಿಗೆ ಮೇಷರಾಶಿ ಬಗ್ಗೆ ಭಾಳ ಹೇಳ್ತೀನಿ. ಮೇಷರಾಶಿಯಲ್ಲಿ ಚಂದ್ರ 3ನೇ ಮನೆಯಲ್ಲಿದ್ದಾನೆ, ಸಖತ್ ಎಕ್ಸ್ಟ್ರಾಂಡ್ ಆಗಿರುತ್ತೆ. ಶುಕ್ರ 12ನೇ ಮನೆಯಿದೆ, ಸ್ವಲ್ಪ ಫೈನಾನ್ಸ್ ಪ್ರಾಬ್ಲಮ್ ಸ್ವಲ್ಪ ತೊಂದರೆ ಇರುತ್ತೆ. ರವಿ ಕೂಡ 12ನೇ ಮನೆಯಿದ್ದಾನೆ. ಹಾಗಾಗಿ ಮೇಷರಾಶಿ ತಾಯಿಯಿಂದ ಮತ್ತೆ ಗೌರ್ಮೆಂಟ್ ಕೆಲಸದವ್ರಿಗೆ ಸ್ವಲ್ಪ ತೊಂದರೆ ಆಗುತ್ತೆ. ಆದರೆ ದುಡ್ಡು ಕಾಸು ಎಲ್ಲ ಬರುತ್ತೆ, ಎಲ್ಲೋ ಹಿಂಸೆ ಆಗ್ತಿರುತ್ತೆ. ಕಂಟ್ರೋಲ್ ಮಾಡ್ಕೊಳ್ಳಿ, ತುಂಬ ಒಳ್ಳೇದಾಗುತ್ತೆ. ವೃಷಭ ರಾಶಿಯವರಿಗಂತೂ ತುಂಬ ಚೆನ್ನಾಗಿದೆ. ಆದರೂ ಕೂಡ ಕೊರಗು ದುಡ್ಡಿನ ಪ್ರಾಬ್ಲಮ್ ಕಂಟ್ರೋಲ್ ಆಗಲ್ಲ ಅಂತ ಹೇಳ್ತೀನಿ. ಖಂಡಿತಲ್ಲಿ ಕೂಡ ಕಂಟ್ರೋಲ್ ಆಗೋದ್ರ ಬಗ್ಗೆ ಬಹಳ ತಿಳಿಸ್ಕೊಡ್ತೀನಿ. ಇದೇ 10 ಗಂಟೆ 11 ಗಂಟೆ ಬಗ್ಗೆ ವೃಷಭ ರಾಶಿ ಬಗ್ಗೆ ಮಾತಾಡ್ತೀನಿ, ಹೇಳಿದ್ದೀನಿ, ಅಲ್ಲಿ ಮಾತಾಡ್ತೀನಿ. ಅದಾದ್ಮೇಲೆ ಇವತ್ತು ಚೆನ್ನಾಗಿರುತ್ತೆ, ಆದರೂ ಕೂಡ ಫೈನಾನ್ಸ್ ಪ್ರಾಬ್ಲಮ್ ಇರುತ್ತೆ, ಆದರೂ ಕೂಡ ಸಖತ್ ಯೋಗ ಇರುತ್ತೆ. ವೃಷಭ ರಾಶಿ ಆದಮೇಲೆ ಒಂದು ಬಹಳ ವಿಶೇಷವಾಗಿ ಮಿಥುನ ರಾಶಿ ಸ್ವಲ್ಪ ಟೆನ್ಷನ್ ಇದೆ, ಎಲ್ಲ ಪ್ರಾಬ್ಲಮ್ ಕೂಡ ಇವತ್ತು ಕ್ಲಿಯರ್ ಆಗುತ್ತೆ. ಟೆನ್ಷನ್ ಜೊತೆಗೆ ಎಲ್ಲವೂ ಕ್ಲಿಯರ್ ಮಾಡ್ಕೋಬೋದು. ಕಟಕ ರಾಶಿಗಂತೂ ತುಂಬ ಚೆನ್ನಾಗಿದೆ. ಆದರೆ ಕಟಕ ರಾಶಿ ಚೆನ್ನಾಗಿದೆ, ಹೆಲ್ತ್ ಎಲ್ಲೋ ಸುಸ್ತಾಗ್ತದೆ, ಆರೋಗ್ಯ ಹಾಳಾಗ್ತಾ ಇರುತ್ತೆ. ಆರೋಗ್ಯ ಕಡೆ ಗಮನ ಕೊಡಿ. ಸಿಂಹ ರಾಶಿಗಂತೂ ತುಂಬ ಚೆನ್ನಾಗಿದೆ, ಆದರೆ ಸಿಂಹ ರಾಶಿ ತುಂಬ ಪವರ್ಫುಲ್ ಆಗಿದೆ. ಅದಾದ್ಮೇಲೆ ಕನ್ಯಾ ರಾಶಿಗಂತೂ ಇವತ್ತು ಎಕ್ಸ್ಟ್ರಾರ್ಡಿನರಿ ಆಗಿದೆ. ಆದರೆ ರಾಶಾಧಿಪತಿ ಎಲ್ಲೋ ಎಡಿ ಬೀಳೋ ಥರ ಇದೆ. ವ್ಯವಹಾರದಲ್ಲಿ ಯಾರೋ ಎಡಿ ಬೀಳ್ಬೋದು, ಜೂನ್ದಲ್ಲಿ ಯಾರು ಎಡಿ ಬೀಳ್ಬೋದು, ಇಲ್ಲ ಯಾರು ನಿಮಗೆ ನಿಮ್ಮ ಬಗ್ಗೆ ಹಂಗಂತೆ ಅಂತ ಫೋನಲ್ಲಿ ಹೇಳ್ಬಿಟ್ಟು ನಿಮ್ಮನ್ನು ಸುಮ್ಮನೆ ಕೋಪ ಬರ್ಸ್ಬಿಡ್ಬೋದು. ಅದನ್ನು ಕೂಡ ಕಂಟ್ರೋಲ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿದೆ. ತುಲಾ ರಾಶಿಗಂತೂ ಎಕ್ಸ್ಟ್ರಾರ್ಡಿನರಿ ಆಗಿದೆ. ತುಲಾ ರಾಶಿಗಿಂತ
ಅಂತ ಏನಂತೆ ಈ ಕುಜಾಲ ಒಂದು ಸ್ವಲ್ಪ ನೋಡಿಂದ ಸ್ವಲ್ಪ ಎಲ್ಲೋ ಆಕ್ಸಿಡೆಂಟ್ ಆಗೋದು, ಅಪಘಾತ ಆಗೋದು, ಬಿದ್ದು ಏಟಾಗೋದು, ಬ್ಲಡ್ ಬರೋದು, ಈ ಥರ ಆಗುತ್ತೆ. ಇನ್ನು ಎಲ್ಲರಿಗೂ ಹಂಗೆ ಆಗ್ಬೇಕು ಅಂತಿಲ್ಲ. ಹಲವಾರು ಜನಕ್ಕೆ ನಕ್ಷತ್ರಗಳು ಸ್ವಲ್ಪ ವೀಕ್ ಆದಾಗ, ದಶೆಗಳು ವೀಕ್ ಆದಾಗ ಅಂಥವ್ರಿಗಾಗುತ್ತೆ. ಹಂಗಾದ್ರೆ ಎಲ್ಲ ತುಲಾರಾಶಿ ಆಕ್ಸಿಡೆಂಟ್ ಆಗ್ಬಿಡುತ್ತಾ? ಇಂಥೆಲ್ಲ ಕೋತಿ ಪ್ರಶ್ನೆ ಕೇಳೋರು ತುಂಬ ಜನ ಇರ್ತಾರೆ ಈ ಭೂಮಿಲಿ, ಖಂಡಿತ ಕೂಡ. ಯಾಕಂದ್ರೆ ಒಂದೇ ಒಂದು ಫಂಕ್ಷನ್ ಒಂದೇ ಥರ ಅನ್ನ ಹಾಕಿ ಹೋಗ್ಬಿಟ್ಟು ಎಲ್ಲರೂ ಕೈ ತೊಳ್ಕೊಬಿಡ್ತಾರ. ನಂಗೆ ಅಷ್ಟು ಬೇಡ, ಇಷ್ಟು ಬೇಡ, ಇಷ್ಟು ಹಾಕಿ ಅದಾಕಿ ಒಂದು 100 ಗ್ರಾಮ್ ತಿನ್ನೋ ಬರ್ತಾನೆ, 150 ಗ್ರಾಮ್ ತಿನ್ನೋ ಬರ್ತಾನೆ. ಒಂದೇ ಥರ ಅಕ್ಕಿ ಹಾಕಿದ್ದು ಒಂದೇ ಥರ ತಿನ್ನಿರಿ, ನೀವು 100 ಗ್ರಾಮ್ ತಿಂತೀರಿ ಅಂದರೆ ಹಂಗಾಗಲ್ಲ. ಅದಕ್ಕೋಸ್ಕರ ಹೇಳ್ತಿದ್ದೀನಿ, ಜನ ನೆಗೆಟಿವ್ ಆಗಿ ಹೇಗೆ ಯೋಚನೆ ಮಾಡ್ತಾರೆ, ಪಾಸಿಟಿವ್ ಆಗಿ ಯೋಚನೆ ಮಾಡ್ತಾರೆ. ಎರಡನ್ನೂ ಸೇರಿಸಿ ಹೇಳೋ ನಾನು ಆರ್ಯವರ್ಧನ್ ಒಬ್ಬನೇ ಖಂಡಿತ ಕೂಡ. ಯಾಕಂದ್ರೆ ಮಾಡಿ ದುಣ್ಣೋ ಮಾರಾಯನ ಥರ ಇರುತ್ತೆ, ಖಂಡಿತ ಕೂಡ ಅರ್ಥ ಮಾಡ್ಕೊಳ್ಳಿ. ಅದಾದ್ಮೇಲೆ ವೃಶ್ಚಿಕ ರಾಶಿ ಏನಾಗುತ್ತೆ, ರಾಷ್ಟ್ರಾಧಿಪತಿ ಕುಜ ಸ್ವಲ್ಪ ವೈದ್ಯರಿದ್ದಾನೆ, ಅದು ಚಂದ್ರ ಚೆನ್ನಾಗಿಲ್ಲ. ಬೇರೆ ಗ್ರಹಗಳು ಎಲ್ಲವೂ ಚೆನ್ನಾಗಿದೆ. ಮನಸ್ಸು ಮತ್ತು ಆರೋಗ್ಯ ಎರಡು ಕಂಟ್ರೋಲ್ ಇರಲ್ಲ, ಇನ್ನೆಲ್ಲವೂ ಸೂಪರ್ ಇರುತ್ತೆ. ಧನುಸು ರಾಶಿಗಂತೂ ಎಕ್ಸ್ಟ್ರಾರ್ಡಿನರಿ ಆಗಿದೆ. ಧನುಸು ರಾಶಿಯವರಿಗೆ ಇವತ್ತು ಏನೇನು ಮಾಡಬೇಕು ಅಂತ ನೆನೆಸ್ಕೊಂಡ್ರು ಮುಟ್ಟಿದ್ದೆಲ್ಲವೂ ಕೂಡ ಚಿನ್ನ ಆಗುತ್ತೆ. ಅಷ್ಟು ರಾಜಯೋಗ ಇದೆ, ಮುಟ್ಟಿದ್ದೆಲ್ಲವೂ ಕೂಡ ರಾಜಯೋಗ ಅಂತ ಕಾಣ್ತಾ ಇದೆ. ಹಾಗಾಗಿ ರಾಘವೇಂದ್ರ ಸ್ವಾಮಿನ ಹೆಚ್ಚಾಗಿ ಆರಾಧನೆ ಮಾಡಿ ನಿಮ್ಮ ಪ್ರಾಬ್ಲಮ್ ಎಲ್ಲ ಕ್ಲಿಯರ್ ಆಗುತ್ತೆ. ಅದಾದಮೇಲೆ ಮಕರ ರಾಶಿಗೆ ಸ್ವಲ್ಪ ಇವತ್ತು ಟೈಮ್ ತುಂಬ ಚೆನ್ನಾಗಿಲ್ಲ, ತುಂಬ ಅಂದರೆ ತುಂಬ ಚೆನ್ನಾಗಿಲ್ಲ. ಇವತ್ತು ಯಾರು ಒಂದು 10 ಜನನ ನೀವು ಮೀಟ್ ಮಾಡ್ಬೇಕಂದ್ರೆ 2 ಜನನ ಮೀಟ್ ಮಾಡಿ ಮಾತಾಡಿದ್ರೆ ಸಾಕು. 10 ಜನ ಯಾರು ಕೆಲವರು ಒಂದು ಅರ್ಧ ಗಂಟೆ ಮಾತಾಡಬೇಕು ಅಂತ ನೀವು ಡಿಸೈಡ್ ಆದರೂ ಕೂಡ 3 ಸೆಕೆಂಡ್ ಇಲ್ಲ 5 ಸೆಕೆಂಡಲ್ಲಿ ಮಾತಾಡಿ ಸ್ಲೋ ಮಾಡಿದರೆ ನಿಮ್ಮ ಪ್ರಾಬ್ಲಮ್ ಎಲ್ಲವೂ ಕ್ಲಿಯರ್ ಆಗುತ್ತೆ. ಅರ್ಧ ಗಂಟೆಗೆ 1 ಅವರ್ ಮಾತಾಡಿದರೆ ರಾತ್ರಿ ಎಲ್ಲ ನೆಮ್ಮದಿ ಇರಾಕಲ್ಲ, ಖಂಡಿತ ಕೂಡ ಕಣ್ಣಿಗೆ ಎಣ್ಣೆ ಬಿಡ್ಕೋಬೇಕಾಗತ್ತೆ. ಹಂಗೆ ಮಾಡ್ಕೋಬೇಡಿ. ಅಷ್ಟನ್ನ ಮಾತನ್ನ ಕಂಟ್ರೋಲ್ ಮಾಡಿ 10 ಜನನ ಮೀಟ್ ಮಾಡಿದರೆ ಇವತ್ತು ಒಬ್ಬರಿಬ್ಬರನ್ನ ಮೀಟ್ ಮಾಡಿ ನಿಮ್ಮ ಪ್ರಾಬ್ಲಮ್ ಎಲ್ಲ ಕ್ಲಿಯರ್ ಆಗುತ್ತೆ. ಅದಾದಮೇಲೆ ಕುಂಭರಾಶಿ ಬಗ್ಗೆ ಹೇಳ್ತೀನಿ ಅಂತ ನೆನ್ನೆಲ್ಲ ಕೂಡ ಹೇಳಿದೆ. ಟೈಮ್ ಸಾಕಾಗ್ತಿಲ್ಲ, ಯಾಕಂದರೆ ಇವತ್ತು 7ನೇ ತಾರೀಕು ಬಗ್ಗೆನೇ ಸಾಕಾಗಿಲ್ಲ ಟೈಮು. ಆದರೂ ಕೂಡ ನಾನು ಕುಂಭರಾಶಿ ಬಗ್ಗೆ ಹೇಳ್ತೀನಿ. ಯಾಕಂದರೆ ನಾಳೆನೂ ನಾನು ಎಲ್ಲೂ ಹೋಗಲ್ಲ, ಇಲ್ಲೇ ಇರ್ತೀನಿ. ನೀವು ಕೂಡ ಎಲ್ಲೂ ಹೋಗಲ್ಲ, ನೀವು ಕೂಡ 8 ಗಂಟೆಯಿಂದ 8:30ವರೆಗೂ ಇಲ್ಲೇ ಇರ್ತೀರಾ. ಹಾಗಾಗಿ ಕುಂಭರಾಶಿಗೆ ತುಂಬ ಟೈಮ್ ಇವತ್ತು ತುಂಬ ಚೆನ್ನಾಗಿದೆ, ಅದೇ ಸಖತ್ತಾಗಿದೆ, ಎಕ್ಸ್ಟ್ರಾರ್ಡಿನರಿ ಆಗಿದೆ. ಕುಂಭರಾಶಿಗೆ ತುಂಬ ಒಳ್ಳೆಯದಾಗುತ್ತೆ. ಕೊನೆಯದಾಗಿ ಮೀನರಾಶಿಗೆ ಏನಾಗುತ್ತೆ, ಶುಕ್ರ ತುಂಬ ಚೆನ್ನಾಗಿದ್ದಾನೆ, ಕುಜ ಕೂಡ ತುಂಬ ಚೆನ್ನಾಗಿದ್ದಾನೆ, ಚಂದ್ರನು ಕೂಡ ಚೆನ್ನಾಗಿದ್ದಾನೆ, ಗುರು ಕೂಡ ಚೆನ್ನಾಗಿದ್ದಾನೆ. ಸ್ವಲ್ಪ ಬುಧ ಚೆನ್ನಾಗಿಲ್ಲ ನೋಡಿ. ಬುಧ ಶಾಂತಿ ಮಾಡ್ಕೊಳ್ಳಿ, ಸ್ವಲ್ಪ ತುಳಸಿನ ಪೂಜೆ ಮಾಡಿ, ತುಳಸಿ ಮುಂದೆ ಒಂದು ತುಪ್ಪದ ದೀಪವನ್ನು ಹಚ್ಚಿ ನಿಮ್ಮ ಪ್ರಾಬ್ಲಮ್ ಎಲ್ಲವೂ ಕೂಡ ಕ್ಲಿಯರ್ ಆಗುತ್ತೆ. ಒಂದು ತುಳಸಿ ಒಂದೇ ಒಂದು ಎಲೆನಾರು ತುಳು ತಿಂದರೆ ತುಂಬ ಒಳ್ಳೆಯದಾಗುತ್ತೆ. ಅದರಲ್ಲೂ ಕೂಡ ತುಳಸಿನ ನೀರಲ್ಲಿ ಹಾಕಿ ಕುಡೀರಿ, ನಿಮ್ಮ ಪ್ರಾಬ್ಲಮ್ ಎಲ್ಲವೂ ಕ್ಲಿಯರ್ ಆಗುತ್ತೆ. ಯಾರು ಕೂಡ ಭಯ ಪಡ್ಬೇಕಾಗಿಲ್ಲ. ಆಮೇಲೆ ಈ ವರ್ಷ 7 ತುಂಬ ಪವರ್ಫುಲ್ ಅಂತ ಒಂದು ಡೇಟೇ ಆಗುತ್ತೆ. 7 ಅನ್ನೋ ಒಂದು ನಂಬರ್ ಕೂಡ ತುಂಬ ಸಕ್ಸಸ್ ಅನ್ನು ಕಾಣ್ತೀರಾ. ಹಾಗಾಗಿ ಇದರಲ್ಲಿ ಡೇಟಲ್ಲಿ ಗಂಡು ಮಕ್ಳು ಹುಟ್ಟಿರೇನೋ, ಹೆಣ್ಮಕ್ಳು ಹುಟ್ಟಿರೇನೋ, ಸಿನಿಮಾ ನಟರೇನೋ, ಮಾಧ್ಯಮ, ಪತ್ರಿಕೆ, ಹಾಗಾಗಿ ಮತ್ತೆ ಅತ್ತೆಗೆ ಇತ್ಲಾಗ ಓದಿ ಎಡ್ಬಿಡಂಗಾಗಿರೋ ಅವ್ರ ಜೀವನ ಹೇಗಿರುತ್ತೆ ಎಲ್ಲವೂ ಕೂಡ ತಿಳಿಸ್ಕೊಟ್ಟಿದ್ದೀನಿ. ಯಾಕಂದ್ರೆ ಒಂದು ನಂಬರ್ ಇನ್ನೊಬ್ಬರ ಜೊತೆ ಸೇರಿದಾಗ ಅವ್ರ ಜೀವನ ಅರ್ಥ ಆಗೋದು, ಅದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ. ಎಸ್, ಧನ್ಯವಾದ ಆರ್ಯವರ್ಧನ್ ಅವರೇ. ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಷಯಗಳ ಬಗ್ಗೆ ತಿಳಿಸ್ಕೊಟ್ರಿ. ಹಾಗೆ ಸಾಕಷ್ಟು ಜನ ಕಾಲ್ ಮಾಡಿದ್ರು, ಅವರ ಸಮಸ್ಯೆಗಳಿಗೂ ಕೂಡ ಪರಿಹಾರವನ್ನ ನೀಡಿ 12 ರಾಶಿಗಳ ಫಲಾಫಲಗಳ ಬಗ್ಗೆ ತಿಳಿಸ್ಕೊಟ್ರಿ. ಧನ್ಯವಾದಗಳು. ಇನ್ನು ನೀವು ಕೂಡ ವೀಕ್ಷಕರೇ ಆರ್ಯವರ್ಧನ್ ಅವರನ್ನ ನೇರವಾಗಿ ಭೇಟಿಯಾಗಬೇಕು ಅಂತ ಹೇಳಿದ್ರೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಹೋಗ್ತಾ ಇರುವಂತಹ ನಂಬರ್ಗಳನ್ನ ನೋಡಿ ಅವರನ್ನ ನೇರವಾಗಿ ಸಂಪರ್ಕ ಮಾಡಬಹುದು. ಜೊತೆಗೆ ಅವರು ಕ್ಲಾಸಸ್ ಅನ್ನ ಕೂಡ ನಡೆಸ್ತಾರೆ. ನೀವು ಕೂಡ ಕ್ಲಾಸಸ್ ಅನ್ನ ಜಾಯಿನ್ ಆಗಬಹುದು, ಜ್ಯೋತಿಷ್ಯವನ್ನ ಕಲ್ತ್ಕೊಳ್ಬಹುದು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.